ಮತ್ತೊಮ್ಮೆಲ್ಲರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ನಾನು ಅಂಬರೀಶ್ ಪೋತಾಳ್. ಇದು ಕ್ಲಾಸ್ ನಂಬರ್ 1186 ಆಗುತ್ತೆ ಮತ್ತು ಜುಲೈ 2026 5ನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನೋಡ್ತಾ ಹೋಗೋಣ. ಸೊ ಜುಲೈ 2026 ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಪಾರ್ಟ್ 5 ಆಗುತ್ತೆ. ಸೊ ಮೊದಲ ಪ್ರಶ್ನೆ, ಜಾಗತಿಕ ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅಂದರೆ ಯುನೈಟೆಡ್ ನೇಷನ್ಸ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಏನು ಕರಿತೀವಿ, ಆ SDG ಗೋಲ್ಸ್ಗಳ ಇಂಡೆಕ್ಸ್ ಸೂಚ್ಯಾಂಕ ಅದರ 2026 ಆವೃತ್ತಿಯಲ್ಲಿ 167 ದೇಶಗಳ ಪೈಕಿ ಭಾರತಕ್ಕೆ ಎಷ್ಟನೇ ಸ್ಥಾನ ಲಭಿಸಿದೆ ಅಂದರೆ 94ನೇ ಸ್ಥಾನ. ಆ ಮೂಲಕ ಭಾರತವು ಈ SDG ಇಂಡೆಕ್ಸ್ 2026 ಏನಿದೆ ಇದರಲ್ಲಿ 94ನೇ ಸ್ಥಾನ ಗಳಿಸಿರ್ತಕ್ಕಂಥದ್ದು. ಈ SDG ಇಂಡೆಕ್ಸ್ಗಳ ಒಟ್ಟಾರೆ ಇತಿಹಾಸದಲ್ಲಿ ಭಾರತಕ್ಕೆ ಇದು ಅತ್ಯುನ್ನತ ಸ್ಥಾನ. ಹೀಗೆ ಜಾಗತಿಕ ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಸೂಚ್ಯಾಂಕದ 2026 ಆವೃತ್ತಿಯಲ್ಲಿ 167 ದೇಶಗಳ ಪೈಕಿ 94ನೇ ಸ್ಥಾನಕ್ಕೆ ಇರುವ ಮೂಲಕ ಭಾರತವು ಇದುವರೆಗೂ ಅಚೀವ್ ಮಾಡಿರ್ತಕ್ಕಂಥ ಅತ್ಯುನ್ನತ ಸ್ಥಾನ. India has secured the highest ever position in the Global United Nations Sustainable Development Index SDG index, climbing to 94th among the 167 countries in the 2026 edition of the index. ಏನೇನು ಪ್ರಶ್ನೆ ಬರ್ಬೋದು ಇಲ್ಲಿ, ಅಲ್ಟಿಮೇಟ್ಲಿ ಇರ್ತಕ್ಕಂಥದ್ದು ಏನು ಪ್ರಶ್ನೆ ಬರ್ಬೋದು, ನಾವು ಏನನ್ನ ತಿಳ್ಕೋಬೇಕು ಅಂತ. ಫಸ್ಟ್ ಆಫ್ ಆಲ್, ಯಾವ ಇಂಡೆಕ್ಸು? SDG ಇಂಡೆಕ್ಸ್. ಯಾರು ರಿಲೀಸ್ ಮಾಡ್ತಾರೆ? ಯುನೈಟೆಡ್ ನೇಷನ್ಸ್. ಎಷ್ಟು ಗುರಿಗಳಿದ್ದಾವೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂದರೆ 17 ಸುಸ್ಥಿರ ಅಭಿವೃದ್ಧಿ ಗುರಿಗಳಿದ್ದಾವೆ. ಈ 17 ಗುರಿಗಳನ್ನು 2015ರಲ್ಲಿ ವಿಶ್ವಸಂಸ್ಥೆ ತಂದಿತ್ತು. 2030 ವೇಳೆಗೆ ಅಚೀವ್ ಮಾಡಬೇಕು ಆ 17 ಗುರಿಗಳನ್ನು ವಿಶ್ವದ ಎಲ್ಲ ದೇಶಗಳು ಅಂತಕ್ಕಂಥ ಒಂದು ದೊಡ್ಡ ಗುರಿಯನ್ನು ಹಾಕ್ಕೊಂಡು ಎಲ್ಲ ದೇಶಗಳು ಆ ಗುರಿಗಳನ್ನು ಈಡೇರಿಸುವಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾವೆ. ಕೆಲವು ದೇಶಗಳು ಅತ್ಯುತ್ತಮ ಪ್ರಯತ್ನ ಮಾಡ್ತಾ ಇದ್ದಾವೆ, ಕೆಲವು ದೇಶಗಳು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ, ಕೆಲವು ದೇಶಗಳು ನಮಗೆ ಸಂಬಂಧನೇ ಇಲ್ಲ ಅಂತಿದ್ದಾವೆ. ಅಂತ 167 ದೇಶಗಳನ್ನು ಕನ್ಸಿಡರ್ ಮಾಡಿರ್ತಕ್ಕಂಥ ವಿಶ್ವಸಂಸ್ಥೆ ಆ 167 ದೇಶಗಳಲ್ಲಿ ಮೊದಲ ಸ್ಥಾನದಲ್ಲಿರ್ತಕ್ಕಂಥ ದೇಶಗಳ್ಯಾವ್ಯಾವು, ಕೊನೆಯ ಸ್ಥಾನದಲ್ಲಿರ್ತಕ್ಕಂಥ ದೇಶಗಳ್ಯಾವ್ಯಾವು ಮತ್ತು ಭಾರತದ ಸ್ಥಿತಿಗತಿ 94ನೇ ಸ್ಥಾನದಲ್ಲಿದೆ. ಆ ಮೂಲಕ ಇದುವರೆಗೂ SDG ಇಂಡೆಕ್ಸ್ಗಳೇನು ರಿಲೀಸ್ ಆಗಿದ್ದಾವೆ ಅದರಲ್ಲಿ 94ನೇ ಸ್ಥಾನ ಅತ್ಯುತ್ತಮ ಸ್ಥಾನ ಭಾರತದ್ದು ಅಂದಂಗೆ ಅರ್ಥ. ಸರಿ, ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಂಡು ಮತ್ತಷ್ಟು ಪಾಯಿಂಟ್ಸ್ಗಳನ್ನು ನೋಟ್ ಮಾಡ್ಕೊಳ್ತಾ ಹೋಗಿ. UN ಸಸ್ಟೈನಬಲ್ ಡೆವಲಪ್ಮೆಂಟ್ ರಿಪೋರ್ಟ್ 2026, ಸಸ್ಟೈನಬಲ್ ಡೆವಲಪ್ಮೆಂಟ್ ರಿಪೋರ್ಟ್ 2026, ಇಂಪ್ಲಿಮೆಂಟಿಂಗ್ ಸಸ್ಟೈನಬಲ್ ಡೆವಲಪ್ಮೆಂಟ್ 2030 and beyond. So, Sustainable Development Report SDR 2026 was released by the United Nations SDSN, Sustainable Development Solutions Network. Sustainable Development Solutions Network ವಿಶ್ವಸಂಸ್ಥೆಯ ಒಂದು ಅಂಗಸಂಸ್ಥೆ ಆಗುತ್ತೆ UNSDSN. ಇವರು 2026 ಈ ಯುನೈಟೆಡ್ ನೇಷನ್ಸ್ ಸಸ್ಟೈನಬಲ್ ಡೆವಲಪ್ಮೆಂಟ್ ರಿಪೋರ್ಟನ್ನು ರಿಲೀಸ್ ಮಾಡಿದ್ದಾರೆ. ಯಾರು ಅಂತ ಕೇಳ್ತಾರೆ. ಈ ಒಂದು ರಿಪೋರ್ಟಲ್ಲಿ ಒಂದು ಇಂಡೆಕ್ಸನ್ನು ಕೂಡ ಕೊಡ್ತಾರೆ ಅವರು. ನೋಡಿ, ರಿಪೋರ್ಟ್ ಅಂದರೆ ಒಂದು ದೊಡ್ಡ ಡಾಕ್ಯುಮೆಂಟು. ಆ ಡಾಕ್ಯುಮೆಂಟ್ ಒಳಗಡೆ ಒಂದು ಕಡೆ ಇಂಡೆಕ್ಸ್ ಅಂತ ಮಾಡಿ ಆ ಇಂಡೆಕ್ಸಲ್ಲಿ ಒಂದಷ್ಟು ಮಾನದಂಡಗಳನ್ನು ಬಳಸಿ ಆ ಮಾನದಂಡಗಳ ಆಧಾರದ ಮೇಲೆ ಯಾವ ದೇಶಗಳು ಈ SDG 17 ಗೋಲುಗಳನ್ನು ಈಡೇರಿಸುವಲ್ಲಿ, ಅಚೀವ್ ಮಾಡುವಲ್ಲಿ ಎಷ್ಟು ಹಂತಕ್ಕೆ ಮುಟ್ಟಿದ್ದಾವೆ ಅಂತಕ್ಕಂಥ ಅಂಶಗಳನ್ನು ಅದರಲ್ಲಿ ಕೊಟ್ಟಿರ್ತಾರೆ. ಇಂಡಿಯಾ ರ್ಯಾಂಕ್ಡ್ 94th out of 167 countries in 2026 UN ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಥವಾ ಇಂಡೆಕ್ಸ್, ಅಚೀವಿಂಗ್ ಇಟ್ಸ್ ಹೈಯೆಸ್ಟ್ ಎವರ್ ಪೊಸಿಷನ್ ವಿತ್ ಅನ್ ಓವರ್ ಸ್ಕೋರ್ ಆಫ್ 68.3 out of 100. ಸ್ಕೋರ್ ಕೇಳಿಬಿಡ್ಬೋದು. ಇತ್ತೀಚಿನ ಯುನೈಟೆಡ್ ನೇಷನ್ಸ್ SDG ಇಂಡೆಕ್ಸಲ್ಲಿ ಭಾರತ 94ನೇ ಸ್ಥಾನವನ್ನು ಪಡೆದಿದ್ದು 167 ದೇಶಗಳಲ್ಲಿ ಉತ್ತಮ ಸಾಧನೆಯನ್ನು ಮಾಡಿದೆ. ಆದರೆ
ಈ ಒಂದು ಇಂಡೆಕ್ಸಲ್ಲಿ 100 ಅಂಕಗಳಿಗೆ ಭಾರತ ಗಳಿಸಿರ್ತಕ್ಕಂಥ ಅಂಕಗಳು ಎಷ್ಟು ಅಂತೇಳಿ ಕನ್ಫ್ಯೂಷನ್ ಮಾಡಿಸಿ, ಅಯ್ಯೋ ಅಷ್ಟೆಲ್ಲ ಓದಿದ್ವಲ್ಲ, ಪಾಯಿಂಟ್ ನೆನಪಿಡ್ಲಿಲ್ವಲ್ಲ ಅಂತ ಫೀಲ್ ಆಗುತ್ತೆ. ಹಾಗಂತ ಎಲ್ಲ ನೆನ್ಪಿಡೋಕ್ಕೆ ಸಾಧ್ಯ ಇಲ್ಲ. ನೆನಪಿದ್ದು ಎಕ್ಸಾಮಲ್ಲಿ ಆ ಪ್ರಶ್ನೆ ಬಂದರೆ ಅದು ಲಕ್ ಅನ್ನಂಗೆ. ಲಕ್ ಯಾರಿಗೆ ಬರುತ್ತೆ ಅಂದರೆ ಸತತ ಪ್ರಯತ್ನ ಇರ್ತಾರಲ್ವ, ಅವ್ರಿಗೆ ಲಕ್ ಇರುತ್ತೆ. ನಾನು ನೋಡೋದೇ 1-2 ನಂಬರು, ಆ 2-3 ನಂಬರ್ ಬಿಟ್ಟು ಬೇರೆ ಏನೂ ನೋಡಲ್ಲ, ನಾನು ಅವೇ ಎಕ್ಸಾಮಲ್ಲಿ ಬರಬೇಕಂತ ತಪಸ್ ಮಾಡಿದರೂ ಬರಲ್ಲ. ಇಂಥ ಹಲವಾರು ನೂರಾರು ಸಾವಿರಾರು ನಂಬರ್ಗಳನ್ನು ನೆನ್ಪಿಟ್ಟಾಗ ಅದರಲ್ಲಿ ಒಂದಷ್ಟು ನಂಬರ್ಗಳು ಬಂದು ಅವು ನಮಗೆ ನಾನು ಓದಿದ್ದು ಬಂತು ಅಂತ ನಮಗೆ ಫೀಲ್ ಆಗುತ್ತೆ. ಅದನ್ನು ನಾವು ಲಕ್ ಅನ್ಕೊಳ್ತೀವಿ. ಅರ್ಥ ಮಾಡ್ಕೊಳ್ರಿ, ಲಕ್ ಅಂದ್ರೆ ಏನರ್ಥ? ಸತತ ಪ್ರಯತ್ನ ಮಾಡಿದಾಗ ಲಕ್ಕು ಬರುತ್ತೆ ಅನ್ನಂಗೆ ಅರ್ಥ. ಅಕಾರ್ಡಿಂಗ್ ಟು ದ ಸಸ್ಟೈನಬಲ್ ಡೆವಲಪ್ಮೆಂಟ್ ರಿಪೋರ್ಟ್ 2026 ರಿಲೀಸ್ಡ್ ಬೈ ದ ಯುನೈಟೆಡ್ ನೇಷನ್ಸ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ಸ್ ನೆಟ್ವರ್ಕ್ STSN. ನೋಡಿ, ಇಲ್ಲೇ 3-4 ಸಲ ಆಯ್ತು ಆಲ್ರೆಡಿ ರಿಪಿಟೇಷನ್. ಬೇರೆ ಯಾವುದಾವುದೋ ವಿಚಾರಗಳಿಗೆ ವೇಸ್ಟ್ ಮಾಡೋ ಬದಲು ನಿಮಗೆ ಓದಿಸೋದ್ರಲ್ಲೇನೆ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ. ಒಂದ್ಸಲ ಹಂಗೆ ಹೇಳೋದು, ಒಂದ್ಸಲ ಹಿಂಗೆ ಹೇಳೋದು, ಒಟ್ಟಲ್ಲಿ ನಿಮಗೆ ನೆನಪಿರಲಿ ಅನ್ನೋ ಉದ್ದೇಶಕ್ಕೆ. ನೀವೇನು ಪಾಯಿಂಟ್ ನೋಟ್ ಮಾಡ್ಕೋಬೇಕು, ಅದು ನಿಮಗೆ ಬಿಟ್ಟಿದ್ದು. ಒಬ್ಬೊಬ್ಬರು ಜಸ್ಟ್ ಕೇಳ್ಬೋದು, ಒಬ್ಬರು 10 ಪಾಯಿಂಟ್ಸ್ ಮಾಡ್ಕೋಬೋದು, ಒಬ್ಬರು 5 ಪಾಯಿಂಟ್ಸ್ ಮಾಡ್ಕೋಬೋದು. ನೀವು ಯಾವ ಪರೀಕ್ಷೆಗೆ ಓದ್ತಾ ಇದ್ದೀರಿ ಅನ್ನೋದ್ರ ಮೇಲೆ ನಿಮಗೆ ವಿಚಾರ ಬಿಟ್ಟಿದ್ದು, ರೈಟ್? ಇಲ್ಲಿ ಒಂದು ಗಮನಿಸಬೇಕು, ಮೊನ್ನೆ ನಾವು ಇಂಡಿಯಾ ನಾರ್ಡಿಕ್ ಸಮಿಟ್ ಅಂತ ಡಿಸ್ಕಷನ್ ಮಾಡಿದ್ವಿ. 3rd ಇಂಡಿಯಾ ನಾರ್ಡಿಕ್ ಸಮಿಟ್ ಅಂತ. ಆ ನಾರ್ಡಿಕ್ ಸಮಿಟ್ ಸಂದರ್ಭದಲ್ಲಿ ನಾರ್ಡಿಕ್ ದೇಶಗಳು ಯಾವ್ಯಾವು ಅಂತ ಕೂಡ ನೋಡಿದ್ವಿ. ನಾರ್ಡಿಕ್ ದೇಶಗಳು, ಸ್ಕಾಂಡಿನೇವಿಯನ್ ನೇಷನ್ಸು, ಬಾಲ್ಟಿಕ್ ಸ್ಟೇಟ್ಸ್ ಅಂದ್ರೆ ಏನು ಅಂತ. ಇಲ್ಲಿ ನೋಡಿ, ಆ ಸಂದರ್ಭದಲ್ಲೂ ಕೂಡ ಹೇಳಿದ್ದೆ ನಾನು, ನಾರ್ಡಿಕ್ ಕಂಟ್ರೀಸ್ ಕಂಟಿನ್ಯೂ ಟು ಲೀಡ್ ಇನ್ ದ ಗ್ಲೋಬಲ್ ರ್ಯಾಂಕಿಂಗ್ಸ್ ಇನ್ SDG ಇಂಡೆಕ್ಸ್, ವಿತ್ ಫಿನ್ಲ್ಯಾಂಡ್ ಸೆಕ್ಯೂರಿಂಗ್ ದ ಟಾಪ್ ಸ್ಪಾಟ್ ಫಾಲೋಡ್ ಬೈ ಸ್ವೀಡನ್ ಅಂಡ್ ಡೆನ್ಮಾರ್ಕ್. ಅಂದ್ರೆ ಅರ್ಥ, ಈ SDG ಇಂಡೆಕ್ಸ್ 2026 ಅಲ್ಲಿ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥ ದೇಶ ಯಾವುದು? ಫಿನ್ಲ್ಯಾಂಡ್. 2ನೇ ಸ್ಥಾನದಲ್ಲಿ ಯಾವುದಿದೆ? ಸ್ವೀಡನ್. 3ನೇ ಸ್ಥಾನದಲ್ಲಿ ಯಾವುದಿದೆ? ಡೆನ್ಮಾರ್ಕ್. ಇವೆಲ್ಲವೂ ಕೂಡ ನಾರ್ಡಿಕ್ ಕಂಟ್ರೀಸ್. ನಾರ್ಡಿಕ್ ಕಂಟ್ರೀಸ್ ಅಂದ್ರೆ ಏನು ಅಂತ ಆ ವಿಡಿಯೋ ನಂಬರ್ಗಳನ್ನ ನೋಡ್ತಾ ಹೋಗಿ. ಇಲ್ಲಿ ನೀವು ಅಮರ್ ಕ್ಲಾಸಸ್ ಹೋಗಿ ವಿಡಿಯೋಸ್ ಅಂತ ಹೋದರೆ ಇವತ್ತಿನ ಕ್ಲಾಸ್ ನಂಬರು ಕ್ಲಾಸ್ 1186, 1185 ಈಗ ಆಲ್ರೆಡಿ ಕರೆಂಟ್ ಅಫೇರ್ಸ್ ಮಾಡಿದ್ವಿ ಇವತ್ತೇ. 1184 ಏನು ಮಾಡಿದ್ವಿ ನಾವು? ವಿಂಬಲ್ಡನ್ ಮೇಲೆ ಮಾಡಿದ್ವಿ. 1183 ಯಾವುದ್ರ ಮೇಲೆ ಇತ್ತು? ಎಕನಾಮಿಕ್ ಸರ್ವೆ ಮೇಲೆ. 1182 ಎಕನಾಮಿಕ್ ಸರ್ವೆ. 1181 ಸೊ ಮೇ ಬಿ ಸಮ್ ಅದರ್ ವಿಡಿಯೋ. ಇದೇ ಥರ ನೋಡ್ತಾ ಹೋಗಿ ಎಲ್ಲ ಒಂದು ಕಡೆ 3rd ಇಂಡಿಯಾ ನಾರ್ಡಿಕ್ ಸಮಿಟ್ ಮತ್ತು ಮೋದಿಯವರ 5 ದೇಶಗಳ ವಿಸಿಟ್ ಅಂತ ಮಾತಾಡಿದ್ವಿ. ಹೋಗಿ ನೋಡಿ, ಆಗ ನಾರ್ಡಿಕ್ ಕಂಟ್ರೀಸ್ ಅಂದರೆ ಯಾವಂತ ಗೊತ್ತಾಗುತ್ತೆ. ಅಲ್ಲಿ ಯಾಕೆ ಇಂತಹ ಇಂಡೆಕ್ಸ್ಗಳಲ್ಲಿ ಆ ದೇಶ ಮುಂದೆ ಇದೆ ಅಂತ ಕೂಡ ಮಾತಾಡಿದ್ದೀವಿ. ಫಿನ್ಲ್ಯಾಂಡ್, ಸ್ವೀಡನ್, ಡೆನ್ಮಾರ್ಕ್. ಹೀಗೆ ಜಾಗತಿಕ ಶ್ರೇಯಾಂಕದಲ್ಲಿ ನಾರ್ಡಿಕ್ ರಾಷ್ಟ್ರಗಳು ಮುಂಚೂಣಿಯಲ್ಲಿ ಮುಂದುವರೆದಿದ್ದು, ಫಿನ್ಲ್ಯಾಂಡ್ ಅಗ್ರಸ್ಥಾನವನ್ನು ಪಡೆದುಕೊಂಡಿದ್ದು, ಸ್ವೀಡನ್ ಮತ್ತು ಡೆನ್ಮಾರ್ಕ್ ನಂತರದ ಸ್ಥಾನದಲ್ಲಿದ್ದಾವೆ. ಈ ಬಾಟಮ್ ಕಡೆ ಹೋದರೆ ಬರೀ ಮ್ಯಾನ್ಲರ್ ಅಲ್ಲ ಸರ್, ಬಾಟಮಲ್ಲಿರೋರು ಹೇಳಿ ಅಂದರೆ, ಎಟ್ ದ ಬಾಟಮ್ ಆಫ್ ದ ಇಂಡೆಕ್ಸ್ ಆರ್ ಚಾಡ್, ಸೆಂಟ್ರಲ್ ಆಫ್ರಿಕನ್ ರಿಪಬ್ಲಿಕ್ ಆ್ಯಂಡ್ ಸೌತ್ ಸುಡಾನ್. ಅಲ್ಲಿ ಊಟಕ್ಕೆ ಕೊರತೆ ಇದೆ, ರೈಟ್? ಆರೋಗ್ಯದ ಪರಿಸ್ಥಿತಿಗಳು ಹದಗೆಟ್ಟಿದ್ದಾವೆ. ಅಂತಹ ಸ್ಥಿತಿಯಲ್ಲಿ ಕಾನ್ಫ್ಲಿಕ್ಟು, ಇನ್ಸ್ಟೆಬಿಲಿಟಿ, ಅಲ್ಲಿ ಸರಿಯಾದ ರಾಜಕೀಯ ಅಸ್ಥಿರತೆ ಇದೆ, ಸಂಘರ್ಷಗಳಿದ್ದಾವೆ. ಅಂಥ ಸಂದರ್ಭದಲ್ಲಿ SDG ಇಂಡೆಕ್ಸ್ ಬಗ್ಗೆ ನಾವು ಹವಾಮಾನ ಉಳಿಸ್ಬೇಕು, ಫಾರೆಸ್ಟ್ ಉಳಿಸ್ಬೇಕು, ನಮ್ಮ ಮುಂದಿನ ಜನ್ರೇಷನ್ನು, ನಾವು ಬದುಕಿದ ಸಾಕಾಗಿದೆ, ಮುಂದಿನ ಜನ್ರೇಷನ್ ಕತೆ ಏನಂದ್ಬಿಟ್ಟು ಅವರು ತಲೆನೇ ಕಟ್ಸ್ಕೊಂಡಿಲ್ಲ SDG ಬಗ್ಗೆ. ಹಾಗಾಗಿ ಕೊನೆಯ ಸ್ಥಾನದಲ್ಲಿದ್ದಾವೆ. Since the SDGs were adopted in 2015, India has climbed 18 places. 2015ರಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಗಳನ್ನು ಅಡಾಪ್ಟ್ ಮಾಡ್ಕೊಳ್ತೀವಿ. ಅದಕ್ಕಿಂತ ಮುಂಚೆ ನಮಗೆ ಮಿಲೇನಿಯಂ ಗೋಲ್ಸ್ ಅಂತ ಇದ್ವು. ಭಾಳ ಡೀಪ್ ಹೋಗೋದು ಬೇಡ ಈಗ ಸದ್ಯ. ಸಿಂಪಲ್ ಆಗಿ 2015ರಲ್ಲಿ ಭಾರತ 112ನೇ ಸ್ಥಾನದಲ್ಲಿತ್ತು. ಈಗ 2026ರಲ್ಲಿ 94ನೇ ಸ್ಥಾನಕ್ಕೆ ಏರಿದೆ. ಅದರರ್ಥ ಈ 17 ಗುರಿಗಳನ್ನು ಅಚೀವ್ ಮಾಡೋದ್ರಲ್ಲಿ ಭಾರತ ಇಂಪ್ರೂವ್ಮೆಂಟನ್ನು ಕಾಣ್ತಾ ಇದೆ, ಅಷ್ಟೇ ಸಿಂಪಲ್ ಆಗಿ. ಆದರೂ ಕೂಡ ಇಟ್ ಸ್ಟಿಲ್ ಲ್ಯಾಗ್ಸ್ ಬಿಹೈಂಡ್ ದ ಸೌತ್ ಏಷ್ಯನ್ ನೇಬರ್ಸ್ ಲೈಕ್ ಭೂತಾನ್, ಮಾಲ್ಡೀವ್ಸ್, ನೇಪಾಳ್, ಶ್ರೀಲಂಕಾದಂತಹ ನಮ್ಮ ನೆರೆಹೊರೆಯ ರಾಷ್ಟ್ರಗಳಿಗೆ ಹೋಲಿಸಿದಾಗ ಈ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಈಡೇರಿಸುವಲ್ಲಿ ಭಾರತ
ಇನ್ನೂ ಬಹಳಷ್ಟು ಹಿಂದೆ ಇದೆ ಅಂತ ಗೊತ್ತಾಗ್ತಾ ಇದೆ. ಅದರಲ್ಲೂ ಭಾರತದಲ್ಲಿ ಈ SDG ಎರಡನೇ ಅಂಶವಾಗಿರ್ತಕ್ಕಂಥ, ಎರಡನೇ ಗುರಿಯಾಗಿರ್ತಕ್ಕಂಥ ಜೀರೋ ಹಂಗರ್, ಹಸಿವು ನಿರ್ಮೂಲನೆಯಲ್ಲಿ ಭಾರತ ಇನ್ನೂ ಸಾಧಿಸಬೇಕಾದದ್ದು ಬಹಳಷ್ಟಿದೆ ಅಂತ ಗೊತ್ತಾಗ್ತದೆ. ಭಾರತದ ಸುಸ್ಥಿರ ಅಭಿವೃದ್ಧಿ ಗುರಿಗಳಲ್ಲಿ ಕೇವಲ 33.3% ಅಷ್ಟು ಗುರಿಗಳು 2030 ವೇಳೆಗೆ ಒಂದಷ್ಟು ಸಾಧನೆ ಆಗ್ತಕ್ಕಂಥ ಹಂತದಲ್ಲಿದ್ದಾವೆ. 42.7 ಅಷ್ಟು ಗುರಿಗಳ ವಿಷಯದಲ್ಲಿ ಸೀಮಿತ ಪ್ರಗತಿಯನ್ನು ಮಾತ್ರ ಸಾಧಿಸಿದ್ದೀವಿ. ಇನ್ನೂ 24ರಷ್ಟು ಗುರಿಗಳ ಸ್ಥಿತಿ ಹೇಳಂಗೇ ಇಲ್ಲ ಅಂದಂಗೆ. ಒಟ್ಟಾರೆ ಓವರ್ವ್ಯೂ ನೋಡೋದಾದ್ರೆ 2015ರಲ್ಲಿ SDG ಇಂಡೆಕ್ಸ್ ಬಂದಾಗ 112ನೇ ಸ್ಥಾನದಲ್ಲಿದ್ದ ಭಾರತ ಈಗ 94ನೇ ಸ್ಥಾನಕ್ಕೆ ಏರಿಕೆ ಆಗಿದೆ. ಏನು ಸರ್ 112 ದೊಡ್ಡದು 94 ಚಿಕ್ಕದಲ್ವ ಏರಿಕೆ ಅಂತ ಹೇಳ್ತೀರಂದ್ರೆ, ಈ ಕೆಳಗಡೆ ಇದ್ದಷ್ಟು ರ್ಯಾಂಕಿಂಗ್ ಕಮ್ಮಿ ಅಂದಂಗೆ, ಮೇಲೆ ಹೋದಷ್ಟು ಒಳ್ಳೆಯದು. ನಾವು ಯಾವಾಗ 94, 84, 74 ಹೀಗೆ ಮೇಲೆ ಹೋಗ್ತಾ ಹೋಗ್ತೀವಿ ಆ ನಂಬರ್ಗಳಲ್ಲಿ, ಅಷ್ಟೊಂದು ಒಳ್ಳೆಯ SDG ಅಭಿವೃದ್ಧಿಯನ್ನು ಪಡೆದಿದ್ದೀವಿ ಅಂದಂಗೆ ಅರ್ಥ. 168.3 ಅಂಕಗಳ ಏರಿಕೆಯನ್ನು ಅಥವಾ ಅಂಕಗಳನ್ನು ಪಡೆದಿದ್ದೀವಿ. ಸೊ ನಮ್ಮ ನೆರೆಹೊರೆಯ ರಾಷ್ಟ್ರಗಳಾಗಿರ್ತಕ್ಕಂಥ ಭೂತಾನ್, ಮಾಲ್ಡೀವ್ಸ್, ನೇಪಾಳ್, ಶ್ರೀಲಂಕಾಗಳು ಒಳ್ಳೆಯ ಅಂಕಗಳನ್ನು ಪಡೆದಿದ್ದಾವೆ ಅಥವಾ ನಮಗಿನ್ನ ಬೆಟರ್ ಇದ್ದಾವೆ. ಜೀರೋ ಹಂಗರ್, ಗುಡ್ ಹೆಲ್ತ್, 3ನೇ ಇಂಡೆಕ್ಸ್ ಆಗಿರ್ತಕ್ಕಂಥ, 3ನೇ ಗುರಿ ಆಗಿರ್ತಕ್ಕಂಥ ಗುಡ್ ಹೆಲ್ತ್, 5ನೇ ಗುರಿ ಆಗಿರ್ತಕ್ಕಂಥ ಜೆಂಡರ್ ಈಕ್ವಾಲಿಟಿ, ಲಿಂಗ ಸಮಾನತೆ, ಅಥವಾ 13ನೇ ಗುರಿ ಆಗಿರ್ತಕ್ಕಂಥ ಕ್ಲೈಮೇಟ್ ಆಕ್ಷನ್, ಹವಾಮಾನ ವೈಪರೀತ್ಯಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. 16ನೇ ಗುರಿಯಲ್ಲಿ ಭಾರತ ಬಹಳ ಹಿಂದೆ ಇದೆ. ಆದರೆ ಇದ್ದಿದ್ರಲ್ಲಿ 7 ಮತ್ತು 9ನೇ ಗುರಿಗಳಲ್ಲಿ ಒಂದಷ್ಟು ಒಳ್ಳೆಯ ಬೆಳವಣಿಗೆಯನ್ನು ನಮ್ಮ ದೇಶ ಕಾಣ್ತಾ ಇದೆ. ಹಾಗಾದರೆ 1ನೇ ಗುರಿ ಯಾವುದು, 2ನೇ ಗುರಿ ಯಾವುದು, 3ನೇ ಗುರಿ ಯಾವುದು, 4 ಯಾವುದು, 5 ಯಾವುದು, 17 ಯಾವುದು ಅಂತ ತಿಳ್ಕೊಳ್ಳೇಬೇಕು. ತಿಳ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿ ಇನ್ನಷ್ಟು ಮಾಹಿತಿ ಇದೆ, ಇದೆಲ್ಲವನ್ನು ನೋಡಿ. ಜೊತೆಗೆ ಒಂದಷ್ಟು ಪ್ರಶ್ನೆ ಹೆಂಗೆ ಬಂದಿದ್ವು ಅಂತ ಗ್ಲಿಮ್ಸಸ್ ಕೊಟ್ಟು ಮುಂದೆ ಹೋಗ್ತೀನಿ. ಕ್ಲಾಸ್ ನಂಬರ್ 1041 ಈಗ ಆಲ್ರೆಡಿ ಮಾತಾಡಿದ್ವಿ. KA 708 ಹುದ್ದೆಗಳ NHK ST ಎಕ್ಸಾಮಲ್ಲಿ ಇದೇ 2026 ಜನವರಿ 1ರಂದು ಈ ಎಕ್ಸಾಮ್ನ ಕಂಡಕ್ಟ್ ಮಾಡಿದ್ರು. 30 ಕರೆಂಟ್ ಅಫೇರ್ಸ್ ಪ್ರಶ್ನೆ ಇತ್ತು. ಅದರಲ್ಲಿ ಏನು ಕೇಳಿದ್ರು, ಸಿಂಪಲ್ ಆಗಿ ನೇರವಾಗಿ ಕೇಳಿಬಿಟ್ಟಿದ್ರು. ಸುಸ್ಥಿರ ಅಭಿವೃದ್ಧಿ ಧ್ಯೇಯಗಳು ಈ ಕೆಳಗಿನವುಗಳನ್ನು ಒಳಗೊಂಡಿದ್ದಾವೆ. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಕಂಪ್ರೈಸ್. ಸೊ ಎಷ್ಟು ಗೋಲ್ಸ್? 17 ಗೋಲ್ ಅನ್ನೋದು ನಮಗೆ ಗೊತ್ತಿದೆ, ರೈಟ್? 17 ಗೋಲು ಎಲ್ಲ ಏನು ಕ್ವಶನಲ್ಲೂ 17 ಗೋಲ್ಸ್ ಅಂತ ಇದೆ. ಕೆಲವೊಂದು ಕಡೆ ಟಾರ್ಗೆಟ್ಸ್ ಕೊಟ್ಟಿದ್ದಾರೆ, ಕೆಲವೊಂದು ಕಡೆ ಇಂಡಿಕೇಟರ್ಸ್ ಕೊಟ್ಟಿದ್ದಾರೆ. ಆದರೆ 17 ಗೋಲ್ಸ್ ಇಸ್ ದ ರೈಟ್ ಆನ್ಸರ್. 17 ಗೋಲ್ಸ್ ಇರೋದು ಎಲ್ಲೆಲ್ಲಿ? ಸೊ ಮೊದಲನೇ ಆಪ್ಷನ್ ಮತ್ತು 4ನೇ ಆಪ್ಷನಲ್ಲಿ ಇದೆ. ಸೊ ಒಟ್ಟಾರೆಯಾಗಿ 17 ಗೋಲ್ಸ್, 169 ಟಾರ್ಗೆಟ್ಸ್ ಮತ್ತು 232 ಇಂಡಿಕೇಟರ್ಸನ್ನು ಹೊಂದಿದೆ. ಯಾವ್ಯಾವ ಗೋಲ್ಸು? ಮೊದಲನೇದು ಬಡತನ ನಿರ್ಮೂಲನೆ, ಅಂದರೆ ಇಂಗ್ಲೀಷಲ್ಲಿ ನೋ ಪೋವರ್ಟಿ. 2ನೇದು ಹಸಿವು ಮುಕ್ತ, ಅಂದರೆ ಜೀರೋ ಹಂಗರ್. 3ನೇದು ಉತ್ತಮ ಆರೋಗ್ಯ ಮತ್ತು ಯೋಗಕ್ಷೇಮ, ಗುಡ್ ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗ್. ಹೀಗೆ 17 ಗುರಿಗಳು, ಒಟ್ಟು 193 ಮೆಂಬರ್ ಕಂಟ್ರೀಸ್, 17 ಗೋಲ್ಗಳು, 169 ಟಾರ್ಗೆಟ್ಗಳು, 232 ಇಂಡಿಕೇಟರ್ಗಳು. ಒಟ್ಟಾರೆಯಾಗಿ 2030 ವೇಳೆಗೆ ಎಲ್ಲ ಗೋಲ್ಗಳನ್ನು ಅಚೀವ್ ಮಾಡಿ ಅಂತ ವಿಶ್ವಸಂಸ್ಥೆ ಒಂದು ಒಪ್ಪಂದಕ್ಕಂತೂ ಬಂದಿದೆ. ಆದರೆ ಎಷ್ಟು ಆಗ್ತಾ ಇದೆ ಅನ್ನೋದು ಈಗ ನೋಡ್ತಾ ಇದ್ದೀವಿ ನಾವು. ಮತ್ತು ಪಶುವೈದ್ಯಾಧಿಕಾರಿ ಹುದ್ದೆಗಳಲ್ಲೂ ಕೂಡ ಒಂದು ಪ್ರಶ್ನೆ ಇತ್ತು, ಇದನ್ನು ಕೂಡ ಸಾಲ್ವ್ ಮಾಡಿದ್ದೀವಿ, ಹೋಗಿ ನೋಡಿ. ಇದ್ರ ಬಗ್ಗೆ ಈ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಬಗ್ಗೆ ಕಂಪ್ಲೀಟ್ ಒಂದು ವಿಡಿಯೋ ನೋಡ್ಬೇಕಂದ್ರೆ ಐದರ್ ಕ್ಲಾಸ್ ನಂಬರ್ 526 ಕರ್ನಾಟಕ ಆರ್ಥಿಕ ಸಮೀಕ್ಷೆ 2024ರ 13ನೇ ಅಧ್ಯಾಯ, ಅಥವಾ 2025ರಲ್ಲೂ ಕೂಡ ಕರ್ನಾಟಕ ಆರ್ಥಿಕ ಸಮೀಕ್ಷೆ ಚಾಪ್ಟರ್ 13ನ ಮತ್ತೊಮ್ಮೆ ಮಾಡಿದ್ದೀವಿ, ಸುಸ್ಥಿರ ಅಭಿವೃದ್ಧಿ ಗುರಿಗಳು. ಇನ್ನೂ ಸ್ವಲ್ಪ ದಿನಕ್ಕೆ ಮತ್ತೆ ಅಗೇನ್ ಕರ್ನಾಟಕ ಆರ್ಥಿಕ ಸಮೀಕ್ಷೆ 2026ರ 13ನೇ ಚಾಪ್ಟರ್ ಬರುತ್ತೆ, ಸ್ವಲ್ಪ ಟೈಮ್ ಬೇಕು. ಸೊ ಆಗಲೂ ಕೂಡ ಮತ್ತೊಮ್ಮೆ ರಿವಿಷನ್ ಮಾಡ್ಕೊಳ್ತೀವಿ. 2025 ನಂತರ 26 ಒಳಗಡೆ ಬಂದಿರತಕ್ಕಂಥ SDG ಮೇಲೆ ಯಾವ್ಯಾವ ಪ್ರಶ್ನೆ ಇದಾವೆ ಅದೆಲ್ಲವನ್ನು ಕೂಡ ಕಂಬೈನ್ ಮಾಡ್ಕೊಂಡು ಬಂದಿರ್ತೀವಿ. ಇಷ್ಟು ಹೇಳ್ತಾ 2ನೇ ಪ್ರಶ್ನೆಗೆ ಹೋಗೋಣ. ಕ್ವಶನ್ ನಂಬರ್ 2. ಇತ್ತೀಚೆಗೆ ನಾಗರಿಕ ವಿಮಾನಯಾನ ನಿರ್ದೇಶನಾಲಯ, ಡೈರೆಕ್ಟೊರೇಟ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ DGCA, ಗಗನ್ ಎನ್ನುವ ಒಂದು ವ್ಯವಸ್ಥೆಯನ್ನು ಬಳಸಿಕೊಂಡು ವಾಣಿಜ್ಯ ಜೆಟ್ ವಿಮಾನದಲ್ಲಿ ಭಾರತದ ಮೊದಲ ಉಪಗ್ರಹ ಆಧಾರಿತ
ಲ್ಯಾಂಡಿಂಗ್ ಸಿಸ್ಟಮ್ ವಿಧಾನವನ್ನು ಯಶಸ್ವಿಯಾಗಿ ನಡೆಸಿತು. ರೀಸೆಂಟ್ಲಿ ದ ಡೈರೆಕ್ಟರೇಟ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ DGCA successfully conducted India's first satellite-based landing system approach on commercial jet aircraft using Gagan. ಹಾಗಾದ್ರೆ ಏನಿದೆ ಮಾಹಿತಿ ನೋಡೋಣ ಬನ್ನಿ. ಹೋಮ್ ಗ್ರೋನ್ ಗಗನ್ ಗೈಡ್ಸ್ ಇಂಡಿಯಾಸ್ ಫಸ್ಟ್ ಸ್ಯಾಟಲೈಟ್ ಗೈಡೆಡ್ ಕಮರ್ಷಿಯಲ್ ಜೆಟ್ ಲ್ಯಾಂಡಿಂಗ್. ಅಂದರೆ ವಿಮಾನಗಳು ಲ್ಯಾಂಡ್ ಆಗಬೇಕಾದ್ರೆ ಅದಕ್ಕೆ ಏನು ಗೈಡ್ಲೈನ್ಸ್ ಬೇಕು ಆ ಇನ್ಫಾರ್ಮೇಷನ್ನ ಸ್ಯಾಟಲೈಟ್ ಮುಖಾಂತರ ಆ ವಿಮಾನಗಳಿಗೆ ತಲುಪಿಸ್ತಕ್ಕಂಥದ್ದು. ಅಂದರೆ ಯಾವ ಕೋಆರ್ಡಿನೇಟ್ಸಲ್ಲಿ ಇದ್ದಾರೆ, ಎಲ್ಲಿ ಲ್ಯಾಂಡ್ ಆಗಬೇಕು, ಈ ರೀತಿಯ ಮಾಹಿತಿಯನ್ನು ನಮ್ಮ ಇಂಡಿಜಿನಸ್ ಆಗಿ ಡೆವಲಪ್ ಮಾಡಿರ್ತಕ್ಕಂಥ ಗಗನ್ ಎನ್ನುವ ಸಾಫ್ಟ್ವೇರ್ ಮುಖಾಂತರ ಈಗ ಆ ಒಂದು ವ್ಯವಸ್ಥೆಯನ್ನು ಫಸ್ಟ್ ಟೈಮು ಆ ಒಂದು ಗಗನ್ ಸಾಫ್ಟ್ವೇರನ್ನು ಬಳಸಿ ಇವತ್ತು ಕಮರ್ಷಿಯಲ್ ಜೆಟ್ ಲ್ಯಾಂಡಿಂಗನ್ನು ಮಾಡಿದ್ದಾರೆ. ಹಾಗಾಗಿ ಸುದ್ದಿಯಲ್ಲಿದೆ. In a landmark achievement for Indian aviation, an Indigo Airbus A320 has successfully completed a satellite-guided landing using India's homegrown Gagan navigation system. The demonstration flight ಈಗ ನಮ್ಮ DGCA ಸೂಪರ್ವಿಷನಲ್ಲಿ ಸಕ್ಸಸ್ಫುಲ್ ಆಗಿ ಲ್ಯಾಂಡ್ ಆಗಿದೆ. ಸೊ ಒಟ್ಟಾರೆಯಾಗಿ ಇತ್ತೀಚೆಗೆ ನಾಗರಿಕ ವಿಮಾನಯಾನ ನಿರ್ದೇಶನಾಲಯ ಅಥವಾ DGCA ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಭಾರತದ ಮೊದಲ ಉಪಗ್ರಹ ಆಧಾರಿತ ಲ್ಯಾಂಡಿಂಗ್ ಸಿಸ್ಟಮ್ ವಿಧಾನ, ಭಾರತದ ಮೊದಲ ಉಪಗ್ರಹ ಆಧಾರಿತ ಲ್ಯಾಂಡಿಂಗ್ ಸಿಸ್ಟಮ್ ವಿಧಾನವನ್ನು ವಾಣಿಜ್ಯ ಜೆಟ್ ವಿಮಾನದಲ್ಲಿ ಗಗನ್ನನ್ನು ಬಳಸಿ ಯಶಸ್ವಿಯಾಗಿ ನಡೆಸಿತು. ಇದು ಸ್ಥಳೀಯ ವಾಯುಯಾನ ಸಂಚರಣೆಯಲ್ಲಿ ಒಂದು ಪ್ರಮುಖ ಮೈಲುಗಲ್ಲನ್ನು ಗುರುತಿಸಿದೆ. ಏನೇನು ಪ್ರಶ್ನೆ ಕೇಳ್ಬೋದು? ಗಗನ್ ಇದರ ವಿಸ್ತೃತ ರೂಪವೇನು? ಒಂದು ವಿಸ್ತೃತ ರೂಪ ಬರ್ಕೊಳ್ರಿ ಒಂದು ಕಡೆ. GPS ಏಡೆಡ್ GEO ಅಥವಾ GPS ಏಡೆಡ್ ಜಿಯೋ ಆಗ್ಮೆಂಟೆಡ್ ನೇವಿಗೇಷನ್ ಗಗನ್. GPS ಎ ಅಂದರೆ ಏಡೆಡ್, ಜಿಯೋ ಆಗ್ಮೆಂಟೆಡ್ ನ್ಯಾವಿಗೇಷನ್. ಸೊ GPS aided geo augmented navigation Gagan is India's indigenous satellite based augmented system, SBAS, satellite based augmented system jointly developed by ISRO and the Airports Authority of India. ಫಸ್ಟ್ ಒಂದು ಸಲಹೆ ಏನಂದರೆ, ಗಗನ್ ಹೇಗೆ ವರ್ಕ್ ಆಗುತ್ತೆ ಅಂತ ನೀವು ಸ್ವಲ್ಪ ಯೂಟ್ಯೂಬಲ್ಲಿ ಯಾವುದಾದ್ರೂ ಒಂದೆರಡು ವಿಡಿಯೋ ನೋಡಿ, ಯಾವ್ದಾದ್ರು ಆ್ಯನಿಮೇಷನ್ ಮಾಡಿ ತೋರಿಸಿರ್ತಾರೆ ಹೆಂಗೆ ವರ್ಕ್ ಆಗುತ್ತೆ ಅಂತ. ಸ್ವಲ್ಪ KPSC KS ಅಂತ ಎಕ್ಸಾಮ್ ಗೊತ್ತಕ್ಕಂಥವ್ರು. ಇನ್ನು ನಾರ್ಮಲ್ ಎಕ್ಸಾಮ್ಸಲ್ಲಿ ಅದು ಹೇಗೆ ವರ್ಕ್ ಆಗುತ್ತೆ ಅಂತ ಕೇಳಲ್ಲ, ಬಟ್ ಒಂದಷ್ಟು ಪಾಯಿಂಟ್ಸ್ಗಳನ್ನು ಕೇಳ್ತಾರೆ. ಗಗನ್ ಇದರ ವಿಸ್ತೃತ ರೂಪವೇನು? ಇತ್ತೀಚೆಗೆ ಗಗನ್ ಸುದ್ದಿಯಲ್ಲಿತ್ತು. ಇದನ್ನು ಡೆವಲಪ್ ಮಾಡಿರ್ತಕ್ಕಂಥವ್ರು ಯಾರು? ಇಸ್ರೋ ಮತ್ತು ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಜಾಯಿಂಟ್ಲಿ ಡೆವಲಪ್ಡ್. ರೈಟ್. ಗಗನ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಯಾವುದಕ್ಕೆ ಬಳಸಲಾಗುತ್ತದೆ? ಗಗನಯಾನ ಯೋಜನೆಗೆ. ಹೇಳೋಕ್ಕಾಗಲ್ಲ ಅಲ್ವ? ಸೊ ಯಾವುದೋ ಗಗನಯಾನ ಯೋಜನೆ ಯಾಕೋ ರಿಲೇಟೆಡ್ ಇದೆ ಅಂತ ಟಕ್ ಅಂತ ಹಾಕಿ ಬಂದ್ಬಿಡ್ತೀವಿ ಅಲ್ವ? ಬಟ್ ಆ್ಯಕ್ಚುಲಿ ಅಲ್ಲ. ರೈಟ್. ಇಟ್ ಹ್ಯಾಸ್ ಬಿನ್ ಆಪರೇಷನಲ್ ಸಿನ್ಸ್ 2015 ಆ್ಯಂಡ್ ಎನ್ಹಾನ್ಸಸ್ GPS ಸೆಕ್ಯೂರಿಟಿ ಆ್ಯಂಡ್ ಇಂಟೆಗ್ರಿಟಿ ಫಾರ್ ದ ಸೇಫರ್ ನ್ಯಾವಿಗೇಷನ್. ಕೆಲವೊಂದು ಸಲ ಏನಾಗುತ್ತೆ, ಈ ವಿಮಾನ ಲ್ಯಾಂಡಿಂಗ್ ಆಗಬೇಕಾದ್ರೆ ಹವಾಮಾನ ವಾತಾವರಣದ ಒಂದಷ್ಟು ತೊಂದರೆಯಿಂದಾಗಿ ಎಷ್ಟೋ ವಿಮಾನ ಅಪಘಾತಗಳಾಗಿರೋದನ್ನು ಕಾಣ್ತಾ ಇದೆ. ಅಂತಹ ಅಂಶಗಳನ್ನು ತಡೆಯೋದಕ್ಕೆ ಮತ್ತು ಲ್ಯಾಂಡಿಂಗನ್ನು ಆ್ಯಕ್ಯುರೇಟಾಗಿ ಮಾಡೋದಕ್ಕೆ ಈ ಗಗನನ್ನು ನಮ್ಮ ಭಾರತದ ಇಸ್ರೋ ಮತ್ತು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಡೆವಲಪ್ ಮಾಡಿದ್ದಾರೆ. ಅದರ ಕಮರ್ಷಿಯಲ್ ಜೆಟ್ ಲ್ಯಾಂಡಿಂಗ್ ಟೆಸ್ಟಿಗೆ ಸಕ್ಸಸ್ಫುಲ್ ಆಗಿದೆ. ಅದಕ್ಕೆ ಯಾವ ಒಂದು ಏನು ವಿಮಾನವನ್ನು ಬಳಸಿದ್ದಾರೆ ಅಂತಕ್ಕಂಥದ್ದು ನೇರವಾಗಿ ಕೇಳದೇ ಇರ್ಬೋದು, ಬಟ್ ಏರ್ಬಸ್ ಅವ್ರದ್ದು ಯಾವುದೋ ಒಂದು ವಿಮಾನವನ್ನು ಬಳಸಿದ್ದಾರೆ. ಯಾರು ಕಂಡಕ್ಟ್ ಮಾಡಿದ್ದಾರೆ ಇದನ್ನು? DGCA. ಯಾವ ಸಾಫ್ಟ್ವೇರ್ ಅಥವಾ ಯಾವ ನ್ಯಾವಿಗೇಷನ್ ಸಿಸ್ಟಮ್ ಅಂದರೆ ಗಗನ್. ಏರ್ಬಸ್ ಅವರ ಇಂಡಿಗೋ ಕಂಪನಿಯ ಏರ್ಬಸ್ A320 ಲ್ಯಾಂಡ್ ಮಾಡೋ ಮೂಲಕ ಒಂದು ಕಮರ್ಷಿಯಲ್ ಟೆಸ್ಟನ್ನು ಕೂಡ ಮಾಡಿದ್ದಾರೆ ನನಗೆ. ಸೊ ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಹೇಗೆ ಗಗನ್ ವರ್ಕ್ ಆಗುತ್ತೆ ಅಂತ. ಸೊ ಹೆಚ್ಚಿನ ಮಾಹಿತಿ ನೀವೇ ಓದ್ಕೊಳ್ರಿ.
ಒಂದು ಓವರ್ವ್ಯೂ ಹೇಳೋದಾದರೆ ಗಗನ್ ಅಂದರೆ GPS ಏಡೆಡ್ ಜಿಯೋ ಆಗ್ಮೆಂಟೆಡ್ ನ್ಯಾವಿಗೇಷನ್. ಇದೊಂದು ಸ್ಯಾಟಲೈಟ್ ಬೇಸ್ಡ್ ಆಗ್ಮೆಂಟೇಷನ್ ಸಿಸ್ಟಮ್ ಡೆವಲಪ್ಡ್ ಬೈ ಇಸ್ರೋ ಆ್ಯಂಡ್ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ. ಇದು ಏನು ಮಾಡುತ್ತೆ ಅಂದರೆ ಇಟ್ ಇಂಪ್ರೂವ್ಸ್ ದ ಸ್ಟ್ಯಾಂಡರ್ಡ್ GPS ಅಕ್ಯುರಸಿ ಫ್ರಮ್ ಅಬೌಟ್ 10 ಮೀಟರ್ಸ್ ಡೌನ್ ಟು 1.5 ಮೀಟರ್ಸ್. ಅಂದರೆ GPS ಅಕ್ಯುರಸಿ ಅಂದರೆ ಏನರ್ಥ, ಒಂದು ಪಾಯಿಂಟು ಎಕ್ಸಾಕ್ಟ್ಲಿ ಆ ಪಾಯಿಂಟಿಂದ 10 ಮೀಟ್ರು ಎರರ್ ಇರ್ಬೋದು ಅನ್ನಂಗೆ. ಆ ಪಾಯಿಂಟ್ ಇಲ್ಲಿ ತೋರಿಸಿದೆ ಅಂದರೆ 10 ಮೀಟ್ರ್ ನಂತರದಲ್ಲಿ ಇಲ್ಲೂ ಕೂಡ ಇರ್ಬೋದು. ಅದು ಇವ್ರು ಲ್ಯಾಂಡ್ ಆಗಬೇಕಾದ್ರೆ 10 ಮೀಟರ್ಸ್ ಡಿಫ್ರೆನ್ಸ್ ಅಂದರೆ ಭಾಳ ದೊಡ್ಡದಾಯಿತು. ಅದನ್ನು 1.5 ಮೀಟರ್ಸ್ ಅಕ್ಯುರಸಿಗಿಳಿಸ್ತಾ ಇದೆ ನಮ್ಮ ಗಗನ್. ಇದರಲ್ಲಿ 4 ಹಂತಗಳಿದಾವಂತೆ. ದ ಸಿಸ್ಟಮ್ ಆಪರೇಟ್ಸ್ ಇನ್ ಕಂಟಿನ್ಯೂಸ್ 4 ಸ್ಟೆಪ್ ಪ್ರೋಸೆಸ್. ಫಸ್ಟ್ ಸ್ಟೆಪ್ಪಲ್ಲಿ ಮಾನಿಟರ್ ಆ್ಯಂಡ್ ಮೆಜರ್, 2ನೇ ಸ್ಟೆಪ್ಪಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳುತ್ತೆ ಅಂತೆ, 3ನೇ ಸ್ಟೆಪ್ ಅಪ್ಲಿಂಕ್, 4ನೇ ಸ್ಟೆಪ್ ಬ್ರಾಡ್ಕಾಸ್ಟ್. ಯಾವುದಕ್ಕೆ ಬ್ರಾಡ್ಕಾಸ್ಟ್ ಮಾಡುತ್ತೆ, ಇದರಲ್ಲಿ ಬಳಸ್ತಕ್ಕಂಥ ನಮ್ಮ ಜಿಯೋ ಸಿಂಕ್ರೋನಸ್ ಸ್ಯಾಟಲೈಟ್ಸ್ GSAT 8, GSAT 10 ಆ್ಯಂಡ್ GSAT 15 ಆಗುತ್ತೆ. ಮತ್ತು ಇಂಡಿಯನ್ ಮಾಸ್ಟರ್ ಕಂಟ್ರೋಲ್ ಸೆಂಟರ್ಸ್ ಅವರು ಡೇಟಾವನ್ನು ಕಲೆಕ್ಟ್ ಮಾಡಿ, ಸೊ ಆ ಟೈಮಿಂಗು, ಎರರ್ಸು ಎಲ್ಲವನ್ನು ಜನರೇಟ್ ಮಾಡಿ ಮೆಸೇಜ್ಗಳನ್ನು ಕಳಿಸ್ತಾರಂತೆ. ಹೀಗೆ ಸಾಕಷ್ಟು ಡೀಟೇಲ್ಸ್ ಇದೆ ಇಲ್ಲಿ. ಅದು ಹೇಗೆ ಎಕ್ಸಾಕ್ಟ್ಲಿ ವರ್ಕ್ ಆಗುತ್ತೆ ಅಂತ ಸ್ವಲ್ಪ ಯಾವುದಾದ್ರೂ ಒಂದು ಆ್ಯನಿಮೇಟೆಡ್ ಯೂಟ್ಯೂಬ್ ವಿಡಿಯೋ ನೋಡಿ, ಭಾಳ ಚೆನ್ನಾಗಿ ಅರ್ಥ ಆಗುತ್ತೆ. ಈಗ ಆಲ್ರೆಡಿ ಗಗನ್ ಬಗ್ಗೆ ಸಾಕಷ್ಟು ಎಕ್ಸಾಮ್ಗಳಲ್ಲಿ ಪ್ರಶ್ನೆ ಬಂದು ಹೋಗಿದ್ದಾವೆ. ನಾನು ಎಲ್ಲೆಲ್ಲಿ ಅಂತ ಹೇಳ್ತಾ ಹೋಗ್ತೇನೆ, ನೀವೇ ಹೋಗಿ ಓದಬೇಕು, ನೀವೇ ಹೆಚ್ಚಿನ ಮಾಹಿತಿ ಪಡ್ಕೋಬೇಕು. ಕ್ಲಾಸ್ ನಂಬರ್ 807 ಮತ್ತು 808 ನೋಡಿ. 2025 UPSC ಪ್ರಿಲಿಮ್ಸ್ ಪೇಪರ್ನ ಸಾಲ್ವ್ ಮಾಡಿದ್ದೀನಿ, ಪಾರ್ಟ್ 1 ಆ್ಯಂಡ್ ಪಾರ್ಟ್ 2. ಸೊ ಯಾವ ಪಾರ್ಟ್ 1ಅಲ್ಲೋ ಪಾರ್ಟ್ 2ಅಲ್ಲೋ ಗೊತ್ತಿಲ್ಲ. ಸೊ 94th ಕ್ವಶನ್ ಅಂದರೆ ಡೆಫಿನೆಟ್ಲಿ ಪಾರ್ಟ್ 2ಅಲ್ಲಿ ಇರುತ್ತೆ, ಹೋಗಿ ನೋಡಿ. ಏನು ಕೇಳಿದರು, GPS ಏಡೆಡ್ ಜಿಯೋ ಆಗ್ಮೆಂಟೆಡ್ ನ್ಯಾವಿಗೇಷನ್ ಸಿಸ್ಟಮ್ ಗಗನ್ ಏನಿದೆ, ಇಟ್ ಯೂಸಸ್ ಎ ಸಿಸ್ಟಮ್ ಆಫ್ ಗ್ರೌಂಡ್ ಸ್ಟೇಷನ್ ಟು ಪ್ರೊವೈಡ್ ಎ ನೆಸೆಸರಿ ಆಗ್ಮೆಂಟೇಷನ್. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಆರ್ ಕರೆಕ್ಟ್ ಇನ್ ರೆಸ್ಪೆಕ್ಟ್ ಆಫ್ ಗಗನ್? It is designed to provide additional accuracy and integrity. So class number 808 ಹೋಗಿ ನೋಡಿ, ಇಲ್ಲಿ ಮತ್ತೆ ನಾನು ಎಕ್ಸ್ಪ್ಲೈನ್ ಮಾಡಕ್ಕೆ ಹೋಗಲ್ಲ. ನಮ್ಮ VAO ಎಕ್ಸಾಮ್ ಈಗ ಆಲ್ರೆಡಿ VAO ನೋಟಿಫಿಕೇಶನ್ ಆಗಿದೆ, ಡೇಟ್ ಕೂಡ ಅನೌನ್ಸ್ ಆಗಿದೆ. VAO ಎಕ್ಸಾಮಲ್ಲಿ ಗಗನ್ ಬಗ್ಗೆ ಕೇಳಿದ್ರು ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ರಿ. ಅದಕ್ಕೂ ಕೂಡ ಕ್ಲಾಸ್ ನಂಬರ್ 675, 676 ಒಟ್ಟು 37 ಪ್ರಶ್ನೆ ಬಂದಿತ್ತು. ಪಾರ್ಟ್ 1 ಪಾರ್ಟ್ 2 ಅಲ್ಲಿ ಡಿಸ್ಕಷನ್ ಮಾಡಿದ್ದೆ. ಕ್ವಶನ್ ನಂಬರ್ 73 ಅಂದರೆ ಮೋಸ್ಟ್ಲಿ ಪಾರ್ಟ್ 2 ಅಲ್ಲಿ ಇರುತ್ತೆ. ಓಕೆ ನೋಡಿ, ಏನಂತ ಕೇಳಿದ್ರು, GPS ಸಂಕೇತಗಳ ನಿಖರತೆ ಮತ್ತು ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸಲು ಭಾರತೀಯ ವಿಮಾನ ನಿಲ್ದಾಣಗಳ ಪ್ರಾಧಿಕಾರ AAI ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಮತ್ತು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಜಂಟಿಯಾಗಿ ಅಭಿವೃದ್ಧಿಪಡಿಸಿದ ವ್ಯವಸ್ಥೆ ಹೆಸರೇನು ಅಂತ ಕೇಳಿದ್ದಾರೆ. ಸೊ ಈಗ ಈಸಿ ಅನಿಸ್ತಾ ಇದೆ. ಈಗ ಗಗನ್ ಅಂತ ಈಸಿಯಾಗಿ ಆನ್ಸರ್ ಮಾಡ್ತೀವಿ, ಬಟ್ ಯಾವಾಗ ಸುದ್ದಿಯಲ್ಲಿ ಇರಲ್ವಲ್ಲ ಆಗ KAದವ್ರು ಹೋಗಿ ಆ ವಿಚಾರ ಎತ್ಕೊಂಡ್ಬರ್ತಾರೆ. ನಾವು ರೆಡಿ ಇರಬೇಕನ್ನ. ಎಷ್ಟೋ ಜನ ಇವಾಗಲೂ ಕೂಡ ಅದು ಹೊಸದೇ ಇರುತ್ತೆ, ಯಾಕಂದರೆ ಸ್ವಲ್ಪ ಡೀಪಾಗಿ ಓದಿದಾಗ ಗೊತ್ತಾಗುತ್ತೆ. ಸೊ ಇಷ್ಟು ಹೇಳ್ತಾ ಆ ಕ್ಲಾಸ್ ನಂಬರ್ಗಳನ್ನ ಎಷ್ಟು ನೋಡಿ. ನಾವು 2023 ಜೂನಲ್ಲೂ ಮಾತಾಡಿದ್ದೀವಿ ಕ್ಲಾಸ್ ನಂಬರ್ 251. ಇವತ್ತು ಕ್ಲಾಸ್ ನಂಬರ್ 118 6th 1186ನೇ ಕ್ಲಾಸಲ್ಲಿದ್ದೀವಿ. ಕ್ಲಾಸ್ ನಂಬರ್ 251 ಹಾಗೇ ಹಿಂದಕ್ಕೆ ಹೋಗಿ ನೋಡಿ. 251ನೇ ಕ್ಲಾಸಲ್ಲಿ ಹೆಲಿಕಾಪ್ಟರ್ಗಳಿಗಾಗಿ ಏಷ್ಯಾದ ಮೊದಲ ಕಾರ್ಯಕ್ಷಮತೆ ಆಧಾರಿತ ನ್ಯಾವಿಗೇಷನನ್ನು ಯಾವ ದೇಶವು ಪ್ರದರ್ಶಿಸಿತು? ಭಾರತ. ಸೊ ಅದೇ ಗಗನ್, GPS ಏಡೆಡ್ ಜಿಯೋ ಆಗ್ಮೆಂಟೇಷನ್ ನ್ಯಾವಿಗೇಷನ್ ಸಿಸ್ಟಮ್. ಅವತ್ತು ಹೆಲಿಕಾಪ್ಟರ್ಗಳಿಗೆ ಬಳಸಿತ್ತು, ಬರ್ತಾ ಈಗ ಏರ್ಕ್ರಾಫ್ಟ್ ಅಥವಾ ವಿಮಾನಗಳಿಗೂ ಕೂಡ ಬಳಸ್ತಾ ಇದ್ದಾರೆ. ಅವತ್ತು ಟ್ರೈ ಮಾಡಿದ್ದೆ ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ. ಸೊ ನೋಡಿ, ಇಲ್ಲ ಈಗ ಬೆಟರ್ ಅಂದರೆ ಈಗ ಇನ್ನೂ ಆಧುನಿಕ AI ಎಲ್ಲ ಬಳಸಿ ಭಾಳ ಚೆನ್ನಾಗಿ ಮಾಡಿರ್ತಾರೆ ಯಾರಾದರೂ ನೋಡಿ. ಕ್ವಶನ್ ನಂಬರ್ 3, ಆಯುರ್ವೇದವನ್ನು 2047ರ ವೇಳೆಗೆ ಜಾಗತಿಕವಾಗಿ ಮಾನ್ಯತೆ ಪಡೆದ ಆರೋಗ್ಯ ರಕ್ಷಣಾ ವ್ಯವಸ್ಥೆಯಾಗಿ ರೂಪಿಸಲು ನೀತಿ ಆಯೋಗವು ಇತ್ತೀಚೆಗೆ ಒಂದು ಕಾರ್ಯತಂತ್ರದ ಮಾರ್ಗಸೂಚಿಯನ್ನು ಪ್ರಸ್ತಾಪಿಸಿದೆ. ನೀತಿ ಆಯೋಗ್ ರೀಸೆಂಟ್ಲಿ ಪ್ರಪೋಸ್ಡ್ ಎ ಸ್ಟ್ರಾಟಜಿಕ್ ರೋಡ್ ಮ್ಯಾಪ್ ಟು ಪೊಸಿಷನ್ ಆಯುರ್ವೇದ ಆಸ್ ಎ ಗ್ಲೋಬಲಿ ರೆಕಗ್ನೈಸ್ಡ್ ಹೆಲ್ತ್ ಕೇರ್ ಸಿಸ್ಟಮ್ ಬೈ 2047. ಭಾರತಕ್ಕೆ ಸ್ವಾತಂತ್ರ್ಯ ಬಂದು 100 ವರ್ಷಗಳಾಗುವ ಹೊತ್ತಿಗೆ ಅಂದರೆ 2047ರ ಸಮಯಕ್ಕೆ ಭಾರತದ ಆಯುರ್ವೇದವನ್ನು ಜಗತ್ತಿನಲ್ಲಿ ಒಂದು ದೊಡ್ಡ ರೆಕಗ್ನೈಸ್ ಆಗಿರ್ತಕ್ಕಂಥ ಹೆಲ್ತ್ ಕೇರ್ ಸಿಸ್ಟಮ್ ಆಗಿ ಡೆವಲಪ್ ಮಾಡಬೇಕು ಅನ್ನೋದಕ್ಕೆ ಒಂದು ರೋಡ್ ಮ್ಯಾಪನ್ನು ಇತ್ತೀಚೆಗೆ ನೀತಿ ಆಯೋಗ ಬಿಡುಗಡೆ ಮಾಡಿತ್ತು. ಹೌದು ಅನಿಸುತ್ತೆ. ಒಂದೊಂದ್ಸಲ ವಿಚಾರ ಮಾಡಿದರೆ ಯಾಕೆ ಇಂಗ್ಲೀಷ್ ಮೆಡಿಸನ್ನೇ ಇವತ್ತು ಎಲ್ಲ ಕಡೆ ಬಳಸ್ಬೇಕು ಯಾಕೆ ಅಲ್ವಾ? ಸೊ ನಮ್ಮ
ಆಯುರ್ವೇದವನ್ನೇ ಯಾಕೆ ಇಂಗ್ಲಿಷ್ ಮೆಡಿಸಿನ್ಗೆ ಪರ್ಯಾಯವಾಗಿ ನಾವು ಪ್ರಪಂಚದಲ್ಲಿ ಜನಜನಿತ ಮಾಡಬಾರ್ದು ಯಾಕೆ? ಸೊ ಸಾಧ್ಯ ಇದೆ, ಆದರೆ ಒಂದು ಗಮನಿಸಬೇಕು, ನೇರವಾಗಿ ಇಲ್ಲರಿ ಆಗಲ್ಲ ಅನ್ನೋಕ್ಕಿಂತಲೂ ಇಂಗ್ಲಿಷ್ ಮೆಡಿಸಿನ್ನ ಲಾಭ ನಷ್ಟಗಳು ತಮ್ಮದೇ ಆಗಿರ್ತಕ್ಕಂಥ ಲಾಭ ನಷ್ಟ ಇರ್ತವೆ. ಆಯುರ್ವೇದದ್ದು ಕೂಡ ಲಾಭ ನಷ್ಟ ಇದ್ದೇ ಇರುತ್ತೆ. ಆದರೆ ಫೀಲ್ಡ್ ಯಾವುದು ಅನ್ನೋದು ನಾವಿಲ್ಲಿ ಗಮನಿಸಬೇಕು. ಎಕ್ಸಾಕ್ಟಾಗಿ ಹೋಗಿ ಇಂಗ್ಲೀಷ್ ಮೆಡಿಸಿನ್ಗೆ ನಾವು ಆಯುರ್ವೇದವನ್ನು ರಿಪ್ಲೇಸ್ ಮಾಡೋಣ ಅಂತ ಹೋದರೆ ಡೆಫಿನೆಟ್ಲಿ ಬಹಳ ಕಷ್ಟ ಆಗುತ್ತೆ. ಅದ್ರ ಬದಲಾಗಿ ಎಲ್ಲೆಲ್ಲಿ ಲೂಪ್ ಹೋಲ್ ಇದೆ ಇದನ್ನು ನಾವು ಎಲ್ಲಿ ಫಿಟ್ ಮಾಡ್ಬೋದು ಅಂತ ಮೊದಲನೇ ಹಂತದಲ್ಲಿ ಹೋಗ್ಬೇಕು. ಅದರಿಂದ ಯಾವುದಾಗಲ್ಲ ಅದನ್ನು ನಾವು ಆಯುರ್ವೇದದಿಂದ ಫಿಲ್ ಮಾಡ್ತಾ ನಿಧಾನಕ್ಕೆ ನಾವು ಆಕ್ರಮಿಸ್ಕೊಳ್ತಾ ಹೋಗ್ಬೋದು. ಸೊ ಅದ್ರ ಬಗ್ಗೆ ಒಂದು ರೋಡ್ ಮ್ಯಾಪನ್ನು, ಸ್ಟ್ರಾಟಜಿಕ್ ರೋಡ್ ಮ್ಯಾಪನ್ನು ನಮ್ಮ ನೀತಿ ಆಯೋಗದವರು ಇತ್ತೀಚೆಗೆ ಬಿಡುಗಡೆ ಮಾಡಿದ್ದಾರೆ. ಕ್ಯಾನ್ ಆಯುರ್ವೇದ ಗೋ ಗ್ಲೋಬಲ್? ನೀತಿ ಆಯೋಗ ಎಕ್ಸ್ಪ್ರೆಸಸ್ ಹೋಪ್ ವೈ ಲಿಸ್ಟಿಂಗ್ ಎವ್ರಿಥಿಂಗ್ ಹೋಲ್ಡಿಂಗ್ ಇಟ್ ಬ್ಯಾಕ್. ನೋಡೋಣ ಏನಿದೆ. ನೀತಿ ಆಯೋಗ ಹ್ಯಾಸ್ ರಿಲೀಸ್ಡ್ ದ ಸ್ಟ್ರಾಟಜಿಕ್ ರೋಡ್ ಮ್ಯಾಪ್ ಫಾರ್ ಮೇಕಿಂಗ್ ಆಯುರ್ವೇದ ಗ್ಲೋಬಲ್. ಪ್ರಶ್ನೆ ಕೇಳ್ಬೋದು, ಇತ್ತೀಚೆಗೆ ಸ್ಟ್ರಾಟಜಿಕ್ ರೋಡ್ ಮ್ಯಾಪ್ ಫಾರ್ ಮೇಕಿಂಗ್ ಆಯುರ್ವೇದ ಗ್ಲೋಬಲ್ ಎನ್ನುವ ರಿಪೋರ್ಟನ್ನು ರಿಲೀಸ್ ಮಾಡಿರ್ತಕ್ಕಂಥ ಸಂಸ್ಥೆ ಯಾವುದು ಅಂತ ಕೇಳಿದರೆ ನೀತಿ ಆಯೋಗ ರೈಟ್ ಆನ್ಸರ್. ನೀತಿ ಆಯೋಗ ಅಥವಾ ಎರಡನೇ ಆಪ್ಷನ್ನು ಆಯುಷ್ ಮಿನಿಸ್ಟ್ರಿ ಅಥವಾ ಇನ್ನೊಂದು ಎರಡು ಕೊಡ್ಬೋದು ರಿಲೇಟೆಡ್ ಟು ಆಯುರ್ವೇದ, ನ್ಯಾಷನಲ್ ಆಯುರ್ವೇದ ಯೂನಿವರ್ಸಿಟಿ, ಮೇ ಬಿ ಸಮ್ ಪ್ಲೇಸ್ ಆ ಥರ. ನೀತಿ ಆಯೋಗವು ಆಯುರ್ವೇದವನ್ನು ಜಾಗತಿಕವಾಗಿಸುವ ಕುರಿತಾದ ಕಾರ್ಯತಂತ್ರದ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದೆ. ಈಗ ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ TCM ಆದಷ್ಟು ಗ್ಲೋಬಲ್ ಪೆನೆಟ್ರೇಷನ್ನ ಮಾಡ್ತಾ ಇದೆ. ಅಂದರೆ ಪ್ರಪಂಚದ ವಿವಿಧ ಭಾಗದಲ್ಲಿ ಚೀನಾದವರ ಸಾಂಪ್ರದಾಯಿಕ ಔಷಧಿ ಪದ್ಧತಿ ಏನಿದೆ ಅದು ಬಹಳಷ್ಟು ಪ್ರಸಿದ್ಧಿಯನ್ನು ಪಡಿತಾ ಇದೆ ಅಂತೆ. ಮತ್ತು ನಾವ್ಯಾಕೆ ಹಿಂದಿರಬೇಕು? ನಮ್ಮದೇ ಆಗಿರ್ತಕ್ಕಂತಹ ಪೂರ್ವಜರು ಬಿಟ್ಟು ಹೋಗಿರ್ತಕ್ಕಂಥ ಒಂದು ಆರೋಗ್ಯ ವ್ಯವಸ್ಥೆ ಅಥವಾ ಔಷಧೀಯ ವ್ಯವಸ್ಥೆ ಕೂಡ ಇದು ಆಯುರ್ವೇದ. ಅದನ್ನು ನಾವು ಜನಜನಿತ ಅಥವಾ ಜಗತ್ತಿಗೆ ಪರಿಚಯ ಮಾಡಿಸ್ಬೇಕು ಅನ್ನೋ ಒಂದು ಉದ್ದೇಶ ಇದೆ. ಒಂದು ಪಾಯಿಂಟಲ್ಲಿ ನೋಡೋದಾದರೆ 2014ರಲ್ಲಿ $1.09 ಬಿಲಿಯನ್ ಎಕ್ಸ್ಪೋರ್ಟ್ ಇದ್ದಂತಹ ನಮ್ಮ ಆಯುರ್ವೇದ ಪ್ರಾಡಕ್ಟ್ಗಳು 2023 ವೇಳೆಗೆ ಆಲ್ಮೋಸ್ಟ್ ಡಬಲ್ ಆಗಿದ್ದಾವೆ. ಮತ್ತು 150 ದೇಶಗಳಿಗೆ ಇವತ್ತು ರೀಚ್ ಆಗಿದೆ ನಮ್ಮ ಆಯುರ್ವೇದ ಪ್ರಾಡಕ್ಟ್ಸು. ಇದನ್ನು ಇನ್ನಷ್ಟು ಮಾರ್ಕೆಟಿಂಗ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಇವತ್ತು ನೀತಿ ಆಯೋಗ ಒಂದು ಸ್ಟ್ರಾಟಜಿಕ್ ರೋಡ್ ಮ್ಯಾಪನ್ನು ಹಾಕಿಕೊಟ್ಟಿದೆ. ನೋಡೋಣ, ಈಗ ಸದ್ಯ ರೋಡ್ ಮ್ಯಾಪ್ ಬಂದಿದೆ, ಒಂದು ಇನ್ನಷ್ಟು ಡೀಟೇಲ್ಸ್ ಬಂದಾಗ ಮತ್ತಷ್ಟು ಮಾತಾಡೋಣ. ಇನ್ನು ನೀತಿ ಆಯೋಗದ ಡೀಟೇಲ್ಸ್ ಇದೆ, ಇದರ PDF ಕೊಟ್ಟಾಗ ನೋಟ್ ಮಾಡ್ಕೊಳ್ಳಿ. ಕ್ವಶನ್ ನಂಬರ್ 4, ಇ-ಸಾರಸ್ ಯಾವುದು? ಇ-ಸಾರಸ್ ಈಸ್ ಎ ಡೆಡಿಕೇಟೆಡ್ ಟು ಇಂಪ್ರೂವಿಂಗ್ ದ ಲೈವ್ಲಿಹುಡ್ಸ್ ಆಫ್ ವಿಮೆನ್ ಇನ್ ರೂರಲ್ ಕಮ್ಯುನಿಟೀಸ್ ಥ್ರೂ ಡಿಜಿಟಲ್ ಕಾಮರ್ಸ್. ಸಾರಸ್ ಡಿಜಿಟಲ್ ವಾಣಿಜ್ಯದ ಮೂಲಕ ಗ್ರಾಮೀಣ ಸಮುದಾಯಗಳ ಮಹಿಳೆಯರ ಜೀವನೋಪಾಯವನ್ನು ಸುಧಾರಿಸಲು ಮೀಸಲಿಸಲಾಗಿದೆ. ಇ-ಸಾರಸ್ ಏನಿದೆ? ಇ-ಸಾರಸ್ ಇದು ಯಾಕೆ ಯೂಸ್ ಆಗ್ತಾ ಇದೆ? ಯಾಕೆ ಸುದ್ದಿಯಲ್ಲಿದೆ? ಯಾವಾಗ ತಂದರು? ಇದರ ಉದ್ದೇಶ ಏನು? ನೋಡೋಣ. ಇ-ಸಾರಸ್, ಹೌ ಡಿಜಿಟಲ್ ಇಂಡಿಯಾ ಇಸ್ ಎಂಪವರಿಂಗ್ ರೂರಲ್ ವಿಮೆನ್ ಎಂಟರ್ಪ್ರೆನರ್ಸ್ ಅಂಡ್ ಬ್ರಿಂಗಿಂಗ್ ಇಂಡಿಯಾಸ್ ಹ್ಯಾಂಡ್ ಕ್ರಾಫ್ಟೆಡ್ ಹೆರಿಟೇಜ್ ಟು ನ್ಯಾಷನಲ್ ಮಾರ್ಕೆಟ್. ಈಗ ಒಂದು ಎಕ್ಸಾಂಪಲ್ ತೆಗೆದುಕೊಂಡ್ರೆ, ನಮ್ಮ ರಾಜ್ಯದಲ್ಲಿಯೇ ಎಷ್ಟೋ ಮಹಿಳೆಯರು, ಕರಕುಶಲಕರ್ಮಿಗಳು, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂದರೆ ಮಹಿಳಾ ಸ್ವಸಹಾಯ ಸಂಘಗಳು ತಮ್ಮದೇ ಆಗಿರ್ತಕ್ಕಂಥ ಹಲವಾರು ಉತ್ಪನ್ನಗಳನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ. ಆದರೆ ಅವರಿಗೆ ಸರಿಯಾದ ಮಾರುಕಟ್ಟೆ ಇಲ್ಲದೆ ಹೋದರೆ ಹೇಗೆ? ನಮ್ಮ ಮೊಳಕಾಲ್ಮೂರು ಸೀರೆಗಳಿದ್ದಾವೆ, ಉಡುಪಿ ಸೀರೆಗಳಿದ್ದಾವೆ, ಇಳಕಲ್ ಸೀರೆಗಳಿದ್ದಾವೆ. ಒಂದು ಎಕ್ಸಾಂಪಲ್ ಕೊಡೋದಾದರೆ, ಇಂತಹ ಸೀರೆಗಳನ್ನು ನಮ್ಮ ದೇಶದ ವಿವಿಧ ಭಾಗಗಳಿಗೆ ಮಾರಾಟ ಮಾಡೋದಕ್ಕೆ ಒಂದು ಪ್ಲಾಟ್ಫಾರ್ಮ್, ಆನ್ಲೈನ್ ಪ್ಲಾಟ್ಫಾರ್ಮನ್ನು ಮಾಡಿಕೊಡ್ತಕ್ಕಂಥದ್ದು, ಅದೇ ಇ-ಸಾರಸ್. ಓಕೆ, ಅದ್ಯಾಕೆ ಸುದ್ದಿಯಲ್ಲಿದೆ, ಏನು ವಿಚಾರ? ಇ-ಸಾರಸ್ ಮಹಿಳಾ ಉದ್ಯಮಶೀಲತೆಯನ್ನು ಹೆಚ್ಚಿಸುವ ಮತ್ತು ಭಾರತದ ಸಾಂಸ್ಕೃತಿಕ ಪರಂಪರೆಯನ್ನು ಸಂರಕ್ಷಿಸುವ ಮತ್ತು ಡಿಜಿಟಲ್ ಆಗಿ ಸಬಲೀಕರಣಗೊಂಡ ಸ್ವಾವಲಂಬಿ ಗ್ರಾಮೀಣ ಆರ್ಥಿಕತೆಯನ್ನು ನಿರ್ಮಿಸುವ ಪ್ರಮುಖ ಉಪಕ್ರಮವಾಗಿದೆ. ಇ-ಸಾರಸ್ ಆನ್ಲೈನ್ ಮಾರ್ಕೆಟ್ ಆ್ಯಂಡ್ ಮೇಳಾಸ್ ಸ್ಟ್ರೆಂಥನಿಂಗ್ ರೂರಲ್ ಲೈವ್ಲಿಹುಡ್ಸ್ ಥ್ರೂ ದ ಡಿಜಿಟಲ್ ಕಾಮರ್ಸ್. ಇ-ಸಾರಸ್ ಡಿಜಿಟಲ್ ಮಾರ್ಕೆಟ್ ಪ್ಲೇಸ್ ಫಾರ್ ವಿಮೆನ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್. ಅವರು ಉಪ್ಪಿನಕಾಯಿ ಹಾಕ್ಬೋದು, ಸೀರೆ ತಯಾರು ಮಾಡ್ಬೋದು,
ಅಥವಾ ಇನ್ನೊಂದು ಯಾವುದೋ ಕರಕುಶಲ ವಸ್ತುವನ್ನು ರೆಡಿ ಮಾಡ್ಬೋದು. ಅವೆಲ್ಲವುಗಳನ್ನು ಆನ್ಲೈನ್ ಮುಖಾಂತರ ಮಾರಾಟ ಮಾಡ್ಬೋದು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಸಾರಸ್ ಪೋರ್ಟಲ್ ಏನಿದೆ ಇದನ್ನು ಯಾರು ತಂದರು ಅಂದರೆ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಅವರು ಹೇಳ್ತಾರೆ. ಇಂಥವು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ತಂದಿದೆ. ಅಂಡರ್ ವಿಚ್ ಸ್ಕೀಮ್? ದೀನ್ ದಯಾಳ್ ಅಂತ್ಯೋದಯ ಯೋಜನಾ, ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ DAY NRL ಮಡಿಯಲ್ಲಿ ತಂದಿದ್ದಾರೆ. ನೋಡಿ, ಈ ತರ ಪ್ರಶ್ನೆಗಳು ಬರ್ತಾವೆ. ಸೊ ಇಲ್ಲಿ ಸಾಕಷ್ಟು ಮಾಹಿತಿ ಇದೆ. ನಾನು ಮೊದಲೇ ಹೇಳ್ದಂಗೆ ಎಲ್ಲವನ್ನ ನಾನು ಹೇಳೋಕೆ ಹೋಗಲ್ಲ. ಈಗ ನೀವು ಕೂಡ ಸ್ವಲ್ಪ ಓದಬೇಕು. ಕಂಟೆಂಟ್ ಕೊಟ್ಟಿದ್ದೀವಿ ನೋಡಿ. ಕ್ವಶನ್ ನಂಬರ್ 5, 2ನೇ ಮತ್ತು 3ನೇ ಹಂತದ ನಗರಗಳು ಮತ್ತು ದೂರದ ಪ್ರದೇಶಗಳಲ್ಲಿ ವಾಯುಯಾನಕ್ಕೆ ಉತ್ತೇಜನ ನೀಡುವ ಪ್ರಾದೇಶಿಕ ವಾಯು ಸಂಪರ್ಕ ಯೋಜನೆಯ ಮುಂದಿನ ಹಂತವಾದ ವಿಕ್ಷಿತ್ ಉಡಾನನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಉದ್ಘಾಟನೆ ಮಾಡಿದರು, ಪ್ರಾರಂಭ ಮಾಡಿದರು. ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಹ್ಯಾಸ್ ಲಾಂಚ್ಡ್ ದ ನೆಕ್ಸ್ಟ್ ಫೇಸ್ ಆಫ್ ದ ರೀಜನಲ್ ಏರ್ ಕನೆಕ್ಟಿವಿಟಿ ಸ್ಕೀಮ್ ವಿಕ್ಷಿತ್ ಉಡಾನ್ ಟು ಗಿವ್ ಫಿಲಿಪ್ ಟು ಏರ್ ಟ್ರಾವೆಲ್ ಇನ್ ಟೈರ್ 2, ಟೈರ್ 3 ಸಿಟೀಸ್ ಆ್ಯಂಡ್ ರಿಮೋಟ್ ರೀಜನ್ಸ್. ಈಗ ನಮ್ಮ ರಾಜ್ಯದಲ್ಲಿ ಬೆಂಗಳೂರಲ್ಲಿ ಒಂದು ಮಾತ್ರ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ. ಅದು ಬಿಟ್ಟರೆ ಬೇರೆ ಏರ್ಪೋರ್ಟ್ಗಳಲ್ಲಿ ವಿಮಾನಗಳೇ ಇಲ್ಲ. ಏರ್ಪೋರ್ಟ್ ಮಾಡಿದ್ದಾರೆ. ಕಲಬುರಗಿಲಿ ಏರ್ಪೋರ್ಟ್ ಇದೆ, ವಿಮಾನಗಳೇ ಓಡಾಡಲ್ಲ. ಶಿವಮೊಗ್ಗದಲ್ಲಿದೆ, ಅಥವಾ ಇನ್ನೊಂದು ಯಾವುದೋ ಸಣ್ಣ ಪುಟ್ಟ ನಮ್ಮ ರಾಜ್ಯದ ನಗರಗಳಲ್ಲಿ ಇದ್ದಾವೆ. ಉಡಾನ್ ಅಂಡರಲ್ಲಿ ಸ್ಥಾಪನೆ ಆಗಿದ್ವು, ವಿಮಾನಗಳು ಓಡಾಡ್ತಾ ಇದ್ವು, ಈಗ ನಿಂತಿದ್ದಾವೆ. ಮತ್ತು ಅವುಗಳನ್ನು ಮತ್ತೆ ಓಡಿಸೋದಕ್ಕೆ ಟೈರ್ 2 ಆ್ಯಂಡ್ ಟೈರ್ 3 ಸಿಟೀಸಲ್ಲಿ ಸೊ ವಿಕಸಿತ್ ಉಡಾನ್ ಅಂತಕ್ಕಂಥ ಉಡಾನಿನ ಮುಂದುವರೆದ ಭಾಗವನ್ನು ಈಗ ಕೇಂದ್ರ ಸರ್ಕಾರ ತಂದಿದೆ. ಇತ್ತೀಚೆಗೆ ಮೋದಿ ಅವರು ಅದನ್ನು ಉದ್ಘಾಟನೆ ಮಾಡಿದರು. ಅದು ಈಗ ಸುದ್ದಿಯಲ್ಲಿದೆ. PM ಮೋದಿ ಲಾಂಚಸ್ ನೆಕ್ಸ್ಟ್ ಫೇಸ್ ಆಫ್ ದ ವಿಕಸಿತ್ ಉಡಾನ್ ಟು ಗಿವ್ ಫಿಲಿಪ್ ಟು ಏರ್ ಟ್ರಾವೆಲ್ ಇನ್ ಟೈರ್ 2 ಆ್ಯಂಡ್ ಟೈರ್ 3 ಸಿಟೀಸ್. ಇತ್ತೀಚೆಗೆ ಪ್ರಧಾನಮಂತ್ರಿಯವರು ರಾಜಸ್ಥಾನದಲ್ಲಿ ಎಲ್ಲಿ ಉದ್ಘಾಟನೆ ಮಾಡಿದರೆ ವಿಕಸಿತ್ ಉಡಾನ್ ಅಂತ ಕೇಳ್ಬೋದು. ವಿಕಸಿತ್ ಉಡಾನ್ ಅಂತಕ್ಕಂಥ ಸ್ಕೀಮ್ನ ಉದ್ದೇಶ ಏನು ಅಂದರೆ ಶ್ರೇಣಿ 2, ಶ್ರೇಣಿ 3 ಅಥವಾ ಟೈರ್ 2 ಆ್ಯಂಡ್ ಟೈರ್ 3 ಸಿಟೀಸ್ ಏನಿದ್ದಾವೆ ಅಲ್ಲಿ ವಿಮಾನ ನಿಲ್ದಾಣಗಳಲ್ಲಿ ವಿಮಾನಗಳನ್ನು ಓಡಿಸ್ತಕ್ಕಂತಹ ಒಂದು ಯೋಜನೆ ಆಗುತ್ತೆ. ವಿಮಾನ ಓಡಿಸೋದನ್ನು ಸುಮ್ಮನೆ ಅಲ್ಲ, ಅದಕ್ಕೆಲ್ಲ ಸಬ್ಸಿಡಿ ಎಲ್ಲ ಕೊಡಬೇಕಾಗುತ್ತೆ. ಯಾಕಂದರೆ ಪ್ಯಾಸೆಂಜರ್ಸ್ ಕಡಿಮೆ ಇರ್ತಾರೆ. ನಮ್ಮ ಕಲಬುರಗಿಯಿಂದ ಬೆಂಗಳೂರಿಗೆ ಎಷ್ಟು ಜನ ಹೋಗ್ತಾರೆ ರೀ? ಕಲಬುರಗಿಯಿಂದ ಡೆಲ್ಲಿಗೆ ಎಷ್ಟು ಜನ ಹೋಗ್ತಾರೆ ವಿಮಾನದಲ್ಲಿ ಅಲ್ವಾ? ಸಬ್ಸಿಡಿ ಕೊಡಬೇಕು, ಅದಕ್ಕೆಲ್ಲ ಖರ್ಚಾಗುತ್ತೆ. ಹಾಗಾಗಿನೇ ಉಡಾನ್ ಸ್ಕೀಮಲ್ಲಿ ಭಾಳ ದಿನ ನಿಂತೋಗುತ್ತೆ. ಈಗ ಮತ್ತೆ 2ನೇ ಹಂತವನ್ನು ತಂದಿದ್ದಾರೆ. ಇದನ್ನು ರಾಜಸ್ಥಾನದ ಜೋಧ್ಪುರಲ್ಲಿ ಉದ್ಘಾಟನೆಯನ್ನು ಮಾಡಿದರು. ಇತ್ತೀಚೆಗೆ ಪ್ರಧಾನಮಂತ್ರಿಯವರು ರಾಜಸ್ಥಾನದಲ್ಲಿ ವಿಕಸಿತ್ ಉಡಾನ್ ಎಂದು ಕರೆಯಲ್ಪಡುವ ಉಡಾನಿನ ಮುಂದಿನ ಹಂತವನ್ನು ಉದ್ಘಾಟನೆ ಮಾಡಿದರು. ಇದು ಪ್ರಾದೇಶಿಕ ವಾಯು ಸಂಪರ್ಕವನ್ನು ವಿಸ್ತರಿಸಲು, ವಿಶ್ವ ದರ್ಜೆಯ ವಾಯುಯಾನ ಮೂಲಸೌಕರ್ಯವನ್ನು ಅಭಿವೃದ್ಧಿಪಡಿಸಲು, ವಿಕಸಿತ್ ಭಾರತ್ 2047ಕ್ಕೆ ಅನುಗುಣವಾಗಿ ವಾಯುಯಾನ ನೇತೃತ್ವದ ಬೆಳವಣಿಗೆಯನ್ನು ಬೆಂಬಲಿಸಲು ಉದ್ದೇಶಿಸಲಾಗಿದೆ. ಇತ್ತೀಚೆಗೆ 2026ರಲ್ಲಿ ಉಡಾನ್ ಸ್ಕೀಮ್ಗೆ ಕ್ಯಾಬಿನೆಟ್ ಒಪ್ಪಿಗೆ ಕೊಟ್ಟಿತ್ತು. ನಾವು ಮಾತಾಡಿದ್ವಿ ಕೂಡ. ಮುಂದಿನ 10 ವರ್ಷಗಳವರೆಗೆ ಅಂದರೆ 2026-27ರಿಂದ 2035-36ರವರೆಗೆ ಸುಮಾರು 28,840 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಮುಂದಿನ 10 ವರ್ಷಗಳವರೆಗೆ ವಿಕಸಿತ್ ಉಡಾನ್ ಸ್ಕೀಮು ಇರುತ್ತೆ. ವಿಕಸಿತ್ ಉಡಾನ್ ಯೋಜನೆ ಬಗ್ಗೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ? 2026-27ರಿಂದ 2035-36ರವರೆಗೆ ಒಟ್ಟು 10 ವರ್ಷಗಳವರೆಗೆ ಸ್ಕೀಮನ್ನು 28,840 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈಗ ಮುಂದುವರಿಸ್ತಾ ಇದ್ದಾರೆ. ಇದನ್ನು ಜೋಧ್ಪುರದ ಹೊಸ ಏರ್ಪೋರ್ಟ್ ಟರ್ಮಿನಲ್ ಉದ್ಘಾಟನೆ ಸಂದರ್ಭದಲ್ಲಿ ಮೋದಿಯವರು ನ್ಯೂ ಉಡಾನ್ ಸ್ಕೀಮ್ ಅಥವಾ ವಿಕಸಿತ್ ಉಡಾನನ್ನು ಉದ್ಘಾಟನೆ ಮಾಡಿದರು. ಕ್ವಶನ್ ನಂಬರ್ 6, ತಮಿಳುನಾಡಿನ 17 ವರ್ಷದ ಅಶ್ವಥ್ ಎಸ್ ಅವರು ಭಾರತದ ಎಷ್ಟನೇ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ? 98ನೇ ಗ್ರ್ಯಾಂಡ್ ಮಾಸ್ಟರ್. 17-year-old ಅಶ್ವಥ್ ಎಸ್ ಫ್ರಮ್ ತಮಿಳುನಾಡು ಹ್ಯಾಸ್ ಬಿಕಮ್ ಇಂಡಿಯಾಸ್ 98th ಗ್ರ್ಯಾಂಡ್ ಮಾಸ್ಟರ್. ಇತ್ತೀಚೆಗೆ ಭಾರತದ 98ನೇ ಗ್ರ್ಯಾಂಡ್ ಮಾಸ್ಟರ್ ಆಗಿ ಸಾಧನೆಯನ್ನು ಮಾಡಿದ ಆಟಗಾರ ಯಾರು? 4 ಹೆಸರು ಕೊಡ್ಬೋದು. 98ನೇರವರಂತ ಅವರೇ ಹೇಳ್ತಾ ಇದ್ದಾರೆ. ಅಶ್ವಥ್ ಎಸ್ 97 ಯಾರು, 96 ಯಾರು, 95 ಯಾರು, 94 ಹೀಗೆ ಒಂದು 10 ಜನದ ಹೆಸರು ನೆನ್ಪಿಟ್ರೆ ಹೇಳೋಕ್ಕಾಗಲ್ಲ.
ಇಂಡಿಯಾಸ್ ಅಶ್ವಥ್ ಎಸ್ ಬಿಕಮ್ಸ್ ಕಂಟ್ರೀಸ್ 98 ಚೆಸ್ ಗ್ರ್ಯಾಂಡ್ ಮಾಸ್ಟರ್. ತಮಿಳ್ನಾಡಿನವರು ಯಾವ ರಾಜ್ಯದವರು ಅಂತ ಕೇಳ್ಬೋದು. ಅಶ್ವಥ್ ಎಸ್ ಅವರು ಯಾವ ರಾಜ್ಯದವರು? 98ನೇ ಗ್ರ್ಯಾಂಡ್ ಮಾಸ್ಟರ್ ಅಂತ ಅವರೇ ಕೊಟ್ಟು, ಹೆಸರು ಕೊಟ್ಟು, ಅವ್ರ ವರ್ಷನೂ ಕೊಟ್ಟು, ಯಾವ ರಾಜ್ಯ ಅಂತ ಕೇಳ್ಬಿಡ್ತಾರೆ. ತಮಿಳ್ನಾಡಿನವರು. ತಮಿಳುನಾಡಿನ ನಾಗರ್ಕಾಯಿಲ್ನ 17 ವರ್ಷದ ಚೆಸ್ ಆಟಗಾರ ಎಸ್ ಅಶ್ವಥ್ 2026 ಜುಲೈ 8ರಂದು ಭಾರತದ 98ನೇ ಗ್ರ್ಯಾಂಡ್ ಮಾಸ್ಟರ್ ಆದರು. ಅಶ್ವಥ್ ಬಿಕೇಮ್ ತಮಿಳ್ನಾಡು 38th ಗ್ರ್ಯಾಂಡ್ ಮಾಸ್ಟರ್. ಅದಕ್ಕೋಸ್ಕರ ತಮಿಳ್ನಾಡನ್ನು ಗ್ರ್ಯಾಂಡ್ ಮಾಸ್ಟರ್, ಚೆಸ್ ಗ್ರ್ಯಾಂಡ್ ಮಾಸ್ಟರ್ಗಳ ತವರೂರು ಅಂತ ಕರಿಬೋದು, ಅಥವಾ ಫ್ಯಾಕ್ಟ್ರಿ ಅಂತ ಕರಿಬೋದು. ಭಾಳಷ್ಟು ಜನ ತಮಿಳ್ನಾಡಿನವರೇ ಚೆಸ್ಸಲ್ಲಿ ಬಹಳ ಮುಂದೆ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಇನ್ನು ಇತ್ತೀಚೆಗೆ ಇದೇ ಜುಲೈ 2026 ಪಾರ್ಟ್ 2 ಅಲ್ಲಿ, ಇವತ್ತು ಪಾರ್ಟ್ 5 ಮಾತಾಡ್ತಾ ಇದ್ವಿ, ಪಾರ್ಟ್ 2 ಅಲ್ಲಿ ಯತಾನ್ ವಾಜ್ ಮತ್ತು ಹರ್ಷವರ್ಧನ್ ಜಿ.ಬಿ ರವರು 96, 97ನೇ ಗ್ರ್ಯಾಂಡ್ ಮಾಸ್ಟರ್ ಅಂತ ಆಲ್ರೆಡಿ ಪಾರ್ಟ್ 2 ಅಲ್ಲಿ ಡಿಸ್ಕಷನ್ ಮಾಡಿದ್ವಿ. ಯತಾನ್ ವಾಜ್ 96, ಹರ್ಷವರ್ಧನ್ ಜಿ.ಬಿ 97, ಅಶ್ವಥ್ ಎಸ್ 98 ಆಗ್ತಾ ಇದ್ದಾರೆ ಅಷ್ಟೇ. ಆ ವಿಡಿಯೋ ಪಾರ್ಟ್ 2 ಅಲ್ಲಿ ಹೇಳ್ಬೇಕಾದ್ರೂ ಕೂಡ ಒಂದು ಮಾಹಿತಿ ಕೊಟ್ಟಿದ್ದೆ ನಾನು, 98ನೇರವರು ಅಶ್ವಥ್ ಎಸ್ ನೋಡಿ ಅಂತ. ಈಗ ಸ್ವಲ್ಪ ಸುದ್ದಿ ಜಾಸ್ತಿ ಬಂತು, ಹಾಗಾಗಿ ಇನ್ನೊಂದ್ಸಲ ಹೇಳ್ತಾ ಇದ್ದೀವಿ ಅಷ್ಟೇ. ಜೊತೆಗೆ ಕ್ಲಾಸ್ ನಂಬರ್ 1089 ಮಾರ್ಚ್ 2026 ಪಾರ್ಟ್ 4 ಅಲ್ಲಿ ಮಯಾಂಕ್ ಚಕ್ರವರ್ತಿ 94ನೇರವರು ಅಂತ ಹೇಳಿದ್ವಿ. ಇದ್ರ PDF ಕೊಟ್ಟಾಗ ಒಂದು ಕಡೆ ನೋಟ್ ಮಾಡ್ಕೊಂಬಿಡಿ. ಕ್ವಶನ್ ನಂಬರ್ 7, ಜೈವಿಕ ವೈವಿಧ್ಯ ಕಾಯ್ದೆ 2002 ಅಡಿಯಲ್ಲಿ ಐಜ್ವಾಲ್ನಲ್ಲಿರುವ, ಮಿಜೋರಾಂನ ರಾಜಧಾನಿ ಐಜ್ವಾಲ್ನಲ್ಲಿರುವ ಮಿಜೋರಾಂ ವಿಶ್ವವಿದ್ಯಾಲಯದ ನೈಸರ್ಗಿಕ ಇತಿಹಾಸ ವಸ್ತು ಸಂಗ್ರಹಾಲಯ, ಇಂಗ್ಲಿಷಲ್ಲಿ ನೋಡೋಣ, ನ್ಯಾಚುರಲ್ ಹಿಸ್ಟ್ರಿ ಮ್ಯೂಸಿಯಂ NHM at Mizoram University Aizawl was designated as India's 21st repository under the Biological Diversity Act 2002. 2002ರ ಈ ಬಯೋಲಾಜಿಕಲ್ ಡೈವರ್ಸಿಟಿ ಆಕ್ಟ್ ಅಥವಾ ಜೀವ ವೈವಿಧ್ಯತಾ ಕಾಯ್ದೆ ಏನಿದೆ ಅದರ ಅಡಿಯಲ್ಲಿ ಒಂದು ರೆಪಾಸಿಟ್ರಿ, ಇಂಡಿಯನ್ ಹಿಸ್ಟ್ರಿಗೆ ಒಂದು ರೆಪಾಸಿಟ್ರಿ ಅಂತ ಏನು ಕರಿತೀವಿ, ಅಂತಹ ರೆಪಾಸಿಟ್ರಿ 21ನೇ ರೆಪಾಸಿಟ್ರಿ ಆಗ್ತಾ ಇದೆ, ಅಥವಾ ಒಂದು ಸಂಗ್ರಹಾಲಯ ಅಂತ ಕರಿಬೋದು. 21ನೇ ಸಂಗ್ರಹಾಲಯವಾಗಿ ಇತ್ತೀಚೆಗೆ ಯಾವ ಮ್ಯೂಸಿಯಂ ಆ ಒಂದು ಭಾಜನವಾಗಿದೆ ಅಂದರೆ NHM ನ್ಯಾಚುರಲ್ ಹಿಸ್ಟ್ರಿ ಮ್ಯೂಸಿಯಂ ಐಜ್ವಾಲ್, ಮಿಜೋರಾಂನ ರಾಜಧಾನಿ. ಪರ್ಟಿಕ್ಯುಲರ್ ಆಗಿ ಮಿಜೋರಾಂ ಯೂನಿವರ್ಸಿಟಿಯಲ್ಲಿದೆ ಆ ನ್ಯಾಚುರಲ್ ಹಿಸ್ಟ್ರಿ ಮ್ಯೂಸಿಯಂ. ಅದಕ್ಕೆ ಇವತ್ತು ಜೈವಿಕ ವೈವಿಧ್ಯತಾ ಕಾಯ್ದೆಯ 2002ರ ಅಡಿಯಲ್ಲಿ ಈ ಒಂದು ಮಾನ್ಯತೆಯನ್ನು ಕೊಡಲಾಗಿದೆ. ಹಾಗಾಗಿ ಮಿಜೋರಾಮ್ಸ್ ನ್ಯಾಚುರಲ್ ಹಿಸ್ಟ್ರಿ ಮ್ಯೂಸಿಯಂ ಬಿಕಮ್ಸ್ ಇಂಡಿಯಾಸ್ 21st ಡೆಸಿಗ್ನೇಟೆಡ್ ರೆಪಾಸಿಟರಿ ಅಂಡರ್ ಬಯೋಲಾಜಿಕಲ್ ಡೈವರ್ಸಿಟಿ ಆಕ್ಟ್. ರಾಷ್ಟ್ರೀಯ ಜೀವ ವೈವಿಧ್ಯ ಪ್ರಾಧಿಕಾರ, ನ್ಯಾಷನಲ್ ಬಯೋಡೈವರ್ಸಿಟಿ ಅಥಾರಿಟಿ ಅವರ ಶಿಫಾರಸಿನ ಮೇರೆಗೆ ಕೇಂದ್ರ ಪರಿಸರ ಸಚಿವಾಲಯವು ಈ ಒಂದು ಸ್ಥಾನಮಾನವನ್ನು ಘೋಷಿಸಿದೆ. ಆ ಮೂಲಕ ಇಂಡಿಯಾಸ್ 21st ಡೆಸಿಗ್ನೇಟೆಡ್ ರೆಪಾಸಿಟರಿ ಫಾರ್ ಬಯೋಲಾಜಿಕಲ್ ಮಟೀರಿಯಲ್, ಜೈವಿಕ ವಸ್ತುಗಳ ಸಂಗ್ರಹಣೆಗಾಗಿರ್ತಕ್ಕಂಥ ಭಾರತದ 21ನೇ ಅಧಿಕೃತ ಸಂಗ್ರಹಾಲಯವಾಯಿತು ಮಿಜೋರಾಂ ಮ್ಯೂಸಿಯಂ, ನೋಟಿಫೈಡ್ ಆಸ್ ಇಂಡಿಯಾಸ್ 21st ಡೆಸಿಗ್ನೇಟೆಡ್ ರೆಪಾಸಿಟರಿ. ಅಂದರೆ ಬಯೋಲಾಜಿಕಲ್ ವಸ್ತುಗಳನ್ನು ಅಲ್ಲಿ ಸಂಗ್ರಹಿಸಿಟ್ಟಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ, ನೋಡ್ಬೋದು. ಹಾಗಾಗಿ ನಮ್ಮ ಬಯೋಡೈವರ್ಸಿಟಿ ಆಕ್ಟ್ 2002ರ ಮೂಲಕ ಇದನ್ನು ಘೋಷಣೆ ಮಾಡಿದ್ದಾರೆ. ಕ್ವಶನ್ ನಂಬರ್ 8, ಕರ್ನಾಟಕ ಸರ್ಕಾರವು ಇತ್ತೀಚೆಗೆ ಭಾರತ ಸರ್ಕಾರದ ಜಾಗತಿಕ ತಾಣ ಅಭಿವೃದ್ಧಿ ಯೋಜನೆಯ ಅಂದರೆ ಗ್ಲೋಬಲ್ ಡೆಸ್ಟಿನೇಷನ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಡಿಯಲ್ಲಿ ಯಾವ ನಗರಗಳನ್ನು ನಾಮನಿರ್ದೇಶನ ಮಾಡಿದೆ? ಅಂದರೆ ಗ್ಲೋಬಲ್ ಡೆಸ್ಟಿನೇಷನ್, ಪ್ರಪಂಚದ ವಿವಿಧ ಪ್ರದೇಶಗಳಿಂದ ನಮ್ಮ ಭಾರತದ ಸಾಕಷ್ಟು ಹೆರಿಟೇಜ್ ಸೈಟ್ಗಳಿಗೆ ಇವತ್ತು ಭೇಟಿಯನ್ನು ಕೊಡ್ತಾ ಇದ್ದಾರೆ ಫಾರಿನರ್ಸ್. ವಿದೇಶಿಗರು ಭೇಟಿ ನೀಡೋದಕ್ಕೆ ಇನ್ನಷ್ಟು ಅಭಿವೃದ್ಧಿಯನ್ನು ಮಾಡಬೇಕು ಅಂತ ಗ್ಲೋಬಲ್ ಡೆಸ್ಟಿನೇಷನ್ ಡೆವಲಪ್ಮೆಂಟ್ ಪ್ರಾಜೆಕ್ಟನ್ನು ಕೇಂದ್ರ ಸರ್ಕಾರ ತರ್ತಾ ಇದೆ. ಅದರಲ್ಲಿ ಕರ್ನಾಟಕದ ಯಾವ ಪ್ರದೇಶಗಳನ್ನು ನಾಮನಿರ್ದೇಶನ ಮಾಡಿದ್ದಾರೆ ಅಂತ. ದ ಕರ್ನಾಟಕ ಗೌರ್ಮೆಂಟ್ ಹ್ಯಾಸ್ ರೀಸೆಂಟ್ಲಿ ನಾಮಿನೇಟೆಡ್ ವಿಚ್ ಪ್ಲೇಸಸ್ ಅಂಡರ್ ದ ಗವರ್ನಮೆಂಟ್ ಆಫ್ ಇಂಡಿಯಾಸ್ ಗ್ಲೋಬಲ್ ಡೆಸ್ಟಿನೇಷನ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ GDDP. ಅಂದರೆ GDDP ಪ್ರಾಜೆಕ್ಟ್ ಅಡಿಯಲ್ಲಿ, ಗ್ಲೋಬಲ್ ಡೆಸ್ಟಿನೇಷನ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಡಿಯಲ್ಲಿ ಕರ್ನಾಟಕದಿಂದ ನಾಮಿನೇಟ್ ಆಗಿರ್ತಕ್ಕಂಥ ಸ್ಥಳಗಳು ಅಂದರೆ
ಹಂಪಿ, 2 ಮೈಸೂರು, 3 ಲಕ್ಕುಂಡಿ. ಸೊ ಈ ಥರ ಪ್ರಶ್ನೆಯನ್ನು ಕೇಳ್ಬೋದು, ನೆನ್ಪಿಟ್ಟಿರಿ. ಹಂಪಿ, ಲಕ್ಕುಂಡಿ, ಮೈಸೂರು ಸೆಲೆಕ್ಟೆಡ್ ಫಾರ್ ಡೆವಲಪ್ಮೆಂಟ್ ಅಂಡರ್ ದ ಗ್ಲೋಬಲ್ ಡೆಸ್ಟಿನೇಷನ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್. ನಮ್ಮ ಕರ್ನಾಟಕದ ಇಂಧನ ಮತ್ತು ಪ್ರವಾಸೋದ್ಯಮ ಸಚಿವರಾಗಿರ್ತಕ್ಕಂಥ ಮಿನಿಸ್ಟರ್ ಫಾರ್ ಎನರ್ಜಿ ಆ್ಯಂಡ್ ಟೂರಿಸಂ KJ ಜಾರ್ಜ್ ಅವರು ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಇದರ ಅರ್ಥ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹಂಪಿ, ಲಕ್ಕುಂಡಿ, ಮೈಸೂರುಗಳು ಡೆವಲಪ್ಮೆಂಟನ್ನು ಕಾಣ್ತವೆ. ರೈಟ್. ಇದೊಂದು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಖಾಸಗಿ ವಲಯದ ನಡುವೆ ಒಪ್ಪಂದ ಆಗಿದ್ದು, ಈ ಸಹಕಾರದ ಮೂಲಕ ವಿಶ್ವ ದರ್ಜೆಯ ಪ್ರವಾಸೋದ್ಯಮ ಕೇಂದ್ರಗಳನ್ನು ರಚಿಸಲು ಪ್ರಯತ್ನಿಸ್ತಾ ಇದೆ. ಕ್ವಶನ್ ನಂಬರ್ 9, ಭಾರತೀಯ ಫಿನ್ಟೆಕ್ ಕಂಪನಿ ಕ್ರೆಡ್ನ ಸಂಸ್ಥಾಪಕ ಕುನಾಲ್ ಶಾ ರವರು. ಕುನಾಲ್ ಶಾ ಇವರು ಕ್ರೆಡ್ ಫಿನ್ಟೆಕ್ ಕಂಪನಿಯ ಸಂಸ್ಥಾಪಕರು. ಇವರನ್ನ ವಾಟ್ಸಪ್ನ ಜಾಗತಿಕ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ನೇಮಿಸಲಾಗಿದೆ. ಕುನಾಲ್ ಶಾ, ಫೌಂಡರ್ ಆಫ್ ಕ್ರೆಡ್ ಕಂಪನಿ, ವಾಟ್ಸಪ್ನ CEO ಆಗ್ತಾ ಇದ್ದಾರೆ. ಯಾವ ಕಂಪನಿ? ವಾಟ್ಸಪ್ನ CEO. ಆ ಮೂಲಕ ಮತ್ತೊಂದು ಗ್ಲೋಬಲ್ ಕಂಪನಿಗೆ ಮತ್ತೊಬ್ಬ ಭಾರತೀಯನ ನೇತೃತ್ವ ಈಗ ಸಿಗ್ತಾ ಇದೆ. ಕುನಾಲ್ ಶಾ, ದ ಫೌಂಡರ್ ಆಫ್ ಇಂಡಿಯನ್ ಫಿನ್ಟೆಕ್ ಕಂಪನಿ ಕ್ರೆಡ್, ಹ್ಯಾಸ್ ಬೀನ್ ಅಪಾಯಿಂಟೆಡ್ ಆಸ್ ಎ ಗ್ಲೋಬಲ್ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಫ್ ದ ವಾಟ್ಸಪ್. ಸೊ ಕ್ರೆಡ್ ಫೌಂಡರ್ ಕುನಾಲ್ ಶಾ tapped as a WhatsApp Global Chief. ಸೊ ಕುನಾಲ್ ಶಾ ಅವರನ್ನು ವಾಟ್ಸಪ್ನ ಹೊಸ ಜಾಗತಿಕ ಮುಖ್ಯಸ್ಥ ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ನೇಮಿಸಲಾಗಿದೆ. ಹಾಗಾದರೆ ವಾಟ್ಸಪ್ನ CEO ಯಾರು? ಕುನಾಲ್ ಶಾ. ಗೂಗಲ್ ಅಥವಾ ಆಲ್ಫಾಬೆಟ್ನ ಮುಖ್ಯಸ್ಥರು ಸುಂದರ್ ಪಿಚ್ಚೈ. ಮೈಕ್ರೋಸಾಫ್ಟ್ ಸತ್ಯ ನಾಡೆಲ್ಲ. ಅಡೋಬೆ ಶಂತನು ನಾರಾಯಣ್. IBM ಅರವಿಂದ್ ಕೃಷ್ಣ. ಯೂಟ್ಯೂಬ್ ನೀಲ್ ಮೋಹನ್. ಚಾನಲ್ ಲೀನಾ ನಾಯರ್. ಹೀಗೆ ವಿವಿಧ ಪ್ರಪಂಚದ ಕಂಪನಿಗಳು, ಅದರಲ್ಲಿರ್ತಕ್ಕಂಥ ಭಾರತೀಯ ಮುಖ್ಯಸ್ಥರು ಯಾರು ಅಂತ ಎಕ್ಸಾಮಲ್ಲಿ ಕೇಳಿದ್ದಾರೆ. ಒಂದ್ಸಲ ನೋಟ್ ಮಾಡ್ಕೊಳ್ರಿ. ಇನ್ನಷ್ಟು ಇದರಲ್ಲಿ ಮಿಕ್ಸ್ ಆಗಿದ್ರೆ ನೀವೇ ಹುಡ್ಕೊಂಬಂದು ನೋಟ್ ಮಾಡ್ಕೋಬೇಕು, ನಿಮ್ಮ ಜವಾಬ್ದಾರಿ ಅದು. ಹಾಗಾದರೆ ಕುನಾಲ್ ಶಾ ವಾಟ್ಸಪ್ನ ಈಗ CEO ಆಗಿ ನೇಮಕಗೊಂಡಿದ್ದಾರೆ. ಇವರು ಆ್ಯಕ್ಚುಲಿ ಕ್ರೆಡ್, ಫ್ರೀಚಾರ್ಜು ನಂತಹ ಕಂಪನಿಗಳ ಫೌಂಡರ್ ಕೂಡ. ಕ್ರೆಡ್, ಫ್ರೀಚಾರ್ಜ್ನಂತಹ ಕಂಪನಿಗಳ ಫೌಂಡರ್ ಆಗಿದ್ದಾರೆ. ಕ್ವಶನ್ ನಂಬರ್ 10, ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರುವ ಇತ್ತೀಚಿನ ಉನ್ನತ ಶಿಕ್ಷಣ ಕುರಿತು ಅಖಿಲ ಭಾರತ ಸಮೀಕ್ಷೆ AISHE 2023-24 ಪ್ರಕಾರ 2023-24ನೇ ಶೈಕ್ಷಣಿಕ ವರ್ಷದಲ್ಲಿ 52.3% ದಾಖಲಾತಿಯನ್ನು ಹೊಂದುವ ಮೂಲಕ ಉನ್ನತ ಶಿಕ್ಷಣದಲ್ಲಿ ಒಟ್ಟು ದಾಖಲಾತಿ ಅನುಪಾತ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ GR ವಿಷಯದಲ್ಲಿ ತಮಿಳುನಾಡು ಭಾರತದ ಪ್ರಮುಖ ರಾಜ್ಯವಾಗಿ ಹೊರಹೊಮ್ಮಿದೆ. ಐಶೆ ರಿಪೋರ್ಟ್ ಅಂತ ಕರಿತೀವಿ ನಾವು, ಆಲ್ ಇಂಡಿಯಾ ಸರ್ವೆ ಆನ್ ಹೈಯರ್ ಎಜುಕೇಷನ್. ಈಗ ಹೈಯರ್ ಎಜುಕೇಷನ್ ಮಾಡ್ತಕ್ಕಂತಹ ವಿದ್ಯಾರ್ಥಿಗಳ ಸಂಖ್ಯೆ ಯಾವ ರಾಜ್ಯದಲ್ಲಿ ಹೆಚ್ಚಿದೆ ಅಂದಂಗೆ ಅರ್ಥ, ಅಷ್ಟೇ ಸಿಂಪಲ್ ಆಗಿ. ತಮಿಳುನಾಡಲ್ಲಿ ಹೆಚ್ಚಿದೆ. TN ಲೀಡ್ಸ್ ಕಂಟ್ರಿ ವಿತ್ 52.3 GR ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಇನ್ ಹೈಯರ್ ಎಜುಕೇಷನ್. 18ರಿಂದ 23 ವರ್ಷದ ವಯಸ್ಸಿನ ಆಲ್ಮೋಸ್ಟ್ 52 to 53% ಅಷ್ಟು ಯುವ ಜನತೆ ತಮಿಳುನಾಡಿನಲ್ಲಿ ಒಂದಲ್ಲ ಒಂದು ಹೈಯರ್ ಎಜುಕೇಷನ್ ಕೋರ್ಸ್ಗೆ ರಿಜಿಸ್ಟರ್ ಮಾಡ್ಕೊಳ್ತಾ ಇದ್ದಾರೆ ಅಂತ 2023-24ರ ಐಶೆ ರಿಪೋರ್ಟಲ್ಲಿ ಗೊತ್ತಾಗ್ತಾ ಇದೆ. ಸೊ 2 ಮತ್ತು 3ನೇ ಸ್ಥಾನದಲ್ಲಿ ಬೇರೆ ಬೇರೆ ರಾಜ್ಯಗಳಿದ್ದಾವೆ. ಯಾವ್ಯಾವ ರಾಜ್ಯ ಏನೇನಂತ ಡೀಟೇಲ್ ಇದೆ ನೋಡಿ. ತಮಿಳುನಾಡು ಟಾಪಲ್ಲಿ ಇದೆ ಅಂತ ಗೊತ್ತಾಗ್ತಾ ಇದೆ. ಈವನ್ ಫ್ಯಾಕಲ್ಟಿ ಮೆಂಬರ್ಸು ಇಡೀ ದೇಶದ 12.6% ಫ್ಯಾಕಲ್ಟಿ ಮೆಂಬರ್ಸು ತಮಿಳುನಾಡಲ್ಲಿದ್ದಾರಂತೆ. ಇಡೀ ದೇಶದಲ್ಲಿ ಫ್ಯಾಕಲ್ಟಿ ಮೆಂಬರ್ಗಳ ಸಂಖ್ಯೆ ಸುಮಾರು 68,000 ಹೆಚ್ಚಾಗಿದೆ 2022-23ರಿಂದ 23-24. ಅಂದರೆ ಇವತ್ತು 23-24 ರಿಪೋರ್ಟ್ ಪ್ರಕಾರ ದೇಶದಲ್ಲಿ 17,32,294 ಫ್ಯಾಕಲ್ಟೀಸ್ ಇವತ್ತು ಬೇರೆ ಬೇರೆ ಕ್ಷೇತ್ರದಲ್ಲಿ ನಮ್ಮ ದೇಶದಲ್ಲಿ ಇದ್ದಾರೆ. ಸೊ ತಮಿಳುನಾಡು ಫ್ಯಾಕಲ್ಟೀಸ್ ವಿಚಾರ ಬಂದಾಗ ಟಾಪಲ್ಲಿದೆ. 2ನೇ ಸ್ಥಾನದ ಉತ್ತರ ಪ್ರದೇಶ, 3 ಮಹಾರಾಷ್ಟ್ರ ಇದೆ, 4ರಲ್ಲಿ ನಮ್ಮ ಕರ್ನಾಟಕ ಇದೆ. ಸೊ ಇಷ್ಟು ಡೀಟೇಲ್ ಆಗಿತ್ತು ಒಟ್ಟಾರೆಯಾಗಿ ಕ್ಲಾಸ್ ನಂಬರ್ 1186 ಜುಲೈ 2026 ಪಾರ್ಟ್ 5. ನಿಮಗೆ ಆ ಪ್ರಶ್ನೆ ಬಂದಾಗ ಇನ್ನಷ್ಟು ಮಾಹಿತಿ ಬೇಕು ಅನಿಸಿದರೆ ನೀವೇ ಗೂಗಲ್ ಮಾಡಿ ಅಪ್ಡೇಟ್ ಮಾಡ್ಕೊಳ್ರಿ. ಇಷ್ಟು ಒಟ್ಟಾರೆ. ಇದರ PDF ಅನ್ನು ಕೊಡ್ತೀನಿ, ಆಗ ಇನ್ನಷ್ಟು ಡೀಟೇಲ್ಸನ್ನು ನೋಟ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.